गणानाम् त्वा गणपतिगम् हवामहे कविम् कवीनामुपमश्रवस्तमम् ज्येष्ठराजम् ब्रह्मणाम् ब्रह्मणस्पत आनः शृण्वन्नोतिभिः सीदसादनम् महागणपतये नमः। मध्वगुरो जय मध्वगुरो मध्वान्तर्गत व्यासगुरो मध्वगुरो जय मध्वगुरो मध्वान्तर्गत व्यासगुरो शुद्ध ज्ञान स्वरूप गुरो उद्धरिसै जय मध्वगुरो शुद्ध ज्ञान स्वरूप गुरो उद्धरिसै जय मध्वगुरो मध्वगुरो जय मध्वगुरो मध्वान्तर्गत व्यासगुरो मध्वगुरो जय मध्वगुरो मध्वान्तर्गत व्यासगुरो विद्वन्मणि विशुद्ध गुरो दैत्यमत प्रध्वंस गुरो विद्वन्मणि विशुद्ध गुरो दैत्यमत प्रध्वंस गुरो सद्वैष्णव सिद्धान्ति गुरो
ಬುದ್ಧಿಯ ನೀಯೋ ಮಧ್ವಗುರೋ ಸದ್ವೈಷ್ಣವ ಸಿದ್ಧಾಂತಿ ಗುರೋ ಬುದ್ಧಿಯ ನೀಯೋ ಮಧ್ವಗುರೋ ಮಧ್ವಗುರೋ ಜಯ ಮಧ್ವಗುರೋ ಮಧ್ವಾಂತರ್ಗತ ವ್ಯಾಸಗುರೋ ಮಧ್ವಗುರೋ ಜಯ ಮಧ್ವಗುರೋ ಮಧ್ವಾಂತರ್ಗತ ವ್ಯಾಸಗುರೋ ಭೃಂಗ ಗುರೋ ಭೀಮರೂಪ ಶ್ರೀಮಧ್ವಗುರೋ ರಾಮ ಪದಾಂಬುಜ ಭೃಂಗ ಗುರೋ ಭೀಮರೂಪ ಶ್ರೀಮಧ್ವಗುರೋ ತಾಮಸ ಕಳೆವಾನಂದ ಗುರೋ ಕ್ಷೇಮವನೀಯೋ ಮಧ್ವಗುರೋ ತಾಮಸ ಕಳೆವಾನಂದ ಗುರೋ ಕ್ಷೇಮವನೀಯೋ ಮಧ್ವಗುರೋ ಮಧ್ವಗುರೋ ಜಯ ಮಧ್ವಗುರೋ ಮಧ್ವಾಂತರ್ಗತ ವ್ಯಾಸಗುರೋ ಮಧ್ವಗುರೋ ಜಯ ಮಧ್ವಗುರೋ ಮಧ್ವಾಂತರ್ಗತ ವ್ಯಾಸಗುರೋ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ 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 ಕಚ್ಚಪರೂಪದಿಂದಲಂಡೋದಕವೋ ವಿಧರಿಸಿದ ಶೇಷಮೂರುತಿಯನು ಆವವನ ಬಳಿ ಬಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರುರಾಯನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವರಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವರಾಮ 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 ಆವವನು ದೇಹದೊಳಗಿರಲು ಹರಿ ನೆಲೆಸಿಹನು ಆವವನು ತೊಲಗೆ ಹರಿತಾ ತೊಲಗುವ ಆವವನು ದೇಹದ ಒಳ ಹೊರಗೆ ನಿಯಾಮಕನು ಆವಾಯು ನಮ್ಮ ಕುಲಗುರುರಾಯನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಜಯ ಜಯ ಜಗತ್ರಾಣ
Getambali. Gasma.
ಇಲ್ಲಿದ್ದ ಬಕ ಹಿಡಿಂಬಕರೆಂಬ ರಕ್ಷಕರನಿಲ್ಲ ದೊರಕಿದ ಲೋಕ ಕಂಟಕರನು ಬಲ್ಲಿದ ಸುರರ ಗೆಲಿದು ದ್ರೌಪದಿಯ ಕೈ ಹಿಡಿದು ಎಲ್ಲ ಸುಧನುಡಿಹರು
ಹರಿವಿಶ್ವ ಎಲ್ಲ ತಾಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ ಹರಿವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ क्षिप्रप्रसादाय नमः प्रार्थनां समर्पयामि ध्यायेन्द्रेन्मणितं जगते कमनीयं सौन्दर्यसारं ऋषण्ठवराधयानि दुर्गतधानवलितं सरसन्नभीष्मी सत्यासमेतम् अखिलप्रदमिन्दिरेशं चन्द्रोककान्तिमुरात्मकरे जगन्ति सञ्जीवयन्तमविलात्मसुखं परेशं ज्ञानं सुधाकलशमेव रसन्दधानं शीतां शुण्डकयतं स्मरतात्मसंस्थं मूर्तिस्थितामूल एव सुधां स्रवन्तं ब्रूमध्यगा चक्र एव जटावसंस्थानात् आर्दाचनाभिसदनादरस्थिताचर्यात्वाभिपूरितगुणोदुरितमिहन्यात् अज्ञानदुःखवैरोगमहाविषाणि योगोऽयमाशु विधन्ति सुखं च विद्यात् उन्मादविप्रमादप्रतश्च सान्द्रस्वानन्दमेव पदमापयति नित्यं प्राप्तैव हस्तपदकं सर्वं समन्तं देवं शिरस्य शिरसि स्वकरं निर्धार्य आवर्तयेन् मन्मिमं सदुविकलोकः पापादवेति मनसा विभक्तिमन्तः
ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಸರ್ವೇಶ ಹರಿ ವಿಶ್ವ ಎಲ್ಲ ತಾಪುಸಿ ಎಂಬ ದುರ್ವಾದಿಗಳ ಮತವ ನೆರೆ ಖಂಡಿಸಿ ಸರ್ವೇಶ ಹರಿ ವಿಶ್ವ ಸತ್ಯವೆಂದರು ಹಿದ ಶರ್ವಾದಿ ಗೀರ್ವಾಣ ಸಂತತಿಯಲಿ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಆಶ್ರಮಕ್ಕೆ ಪುನರಪಿ ಯೈದಿ ವ್ಯಾಸ ಮುನಿ ಪದ ಕೆರಗಿ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ಯೈದಿದ ಮಧ್ವ ಮುನಿರಾಯ ಗವಿವಂದಿಪೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಮತತಿಮಿರ ಮಾರ್ತಾಂಡ ಜಯ ಜಯತು ವಾದಿ ಗಜ ಪಂಚಾನನ. ಜಯ ಜಯತು ಚಾರ್ವಾಕ ಗರ್ವ ಪರ್ವತ ಕುಲಿಶ ಜಯ ಜಯ ಜಗನ್ನಾಥ ಮಧ್ವನಾಥ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ತುಂಗಕುಲ ಗುರುವರನ ಹೃತ್ಕಮಲದಲ್ಲಿ ನಿಲ್ಲಿಸಿ ಭಂಗವಿಲ್ಲದೆ ಸುಖವ ಸುಜನಕ್ಕೆ
ಹಿಂಗದೆ ಕೊಡುವ ನಮ್ಮ ಮಧ್ವಾಂತರಾತ್ಮಕ ರಂಗವಿಠಲನೆಂದು ನೆರೆಸಾರಿರೈ. ಜಯ ಈಗ ವಿದ್ವಾನ್ ಉದಯಕುಮಾರ್ ಸಾಗರದಿಂದ ಪ್ರವಚನ. ಹಲವಾರು ಹಿರಿಯ ಶ್ರೀಪಾದರಿಗೆ ಹಾಗೆ ಕಾಣಿಯೂರು ಶ್ರೀಪಾದರಿಗೆ ನಮಸ್ಕರಿಸುತ್ತಾ, ಬಂದಂತಹ ಎಲ್ಲ ಭಗವದ್ಭಕ್ತರಿಗೆ ನಮಸ್ಕರಿಸುತ್ತಾ, ವಿಶೇಷವಾದಂತಹ ತಂತ್ರಸಾಧಕವಾದಂತಹ 72 ಮಂತ್ರಗಳ ಹೋಮ ಇಲ್ಲಿ ನಡೆದಿದೆ. 72 ಮಂತ್ರಗಳು ಪ್ರಧಾನ. ಅದರಲ್ಲಿಯೂ ಕೂಡ ಮೊದಲು ಅಷ್ಟಮಹಾಮಂತ್ರಗಳು ಅಂತ, ಅಷ್ಟಮಹಾಮಂತ್ರಗಳನ್ನು ಬಿಟ್ಟು ಸಾಮಾನ್ಯವಾಗಿ 72 ಮಂತ್ರ ಅಂತ ನಾವು ಉಲ್ಲೇಖ ಮಾಡ್ತೇವೆ. ಅದನ್ನು ಲೆಕ್ಕದಲ್ಲಿ ಸೇರಿಸಿಕೊಂಡಿದ್ದು ಕೇಳಿದರೆ ಸಾಮಾನ್ಯವಾಗಿ 80 ಮಂತ್ರಗಳು ದಾಟುತ್ತೆ. ವಿಶೇಷವಾಗಿ ಭಗವಂತನನ್ನು ಪಡೆಯಬೇಕು ಅಂತಾದರೆ ಅಂತಹ ಮಂತ್ರಗಳ ಉಪಾಸನೆಯನ್ನು ಮಾಡಬೇಕು, ಮಂತ್ರಗಳ ಅರ್ಥ ಚಿಂತನೆ ಮಾಡಬೇಕು ಅಂತ ಆಚಾರ್ಯ ಮಧ್ವರು ತಂತ್ರಸಾರ ಸಂಗ್ರಹ ಅಂತ ಗ್ರಂಥವನ್ನು ಕೊಟ್ಟರು. ಪಂಚರಾತ್ರ ಆಗಮ ಇದು ಪ್ರಮಾಣ ಗ್ರಂಥ. ಬಹಳಷ್ಟು ಮಂತ್ರಗಳಿದ್ದಾವೆ. ಆದರೆ ನಮ್ಮ ಒಂದು ಮನಸ್ಥಿತಿ ಹೇಗೆ ಕೇಳಿದ್ರೆ, ಅಲ್ಪಶ್ರಮೈ ಅಲ್ಪಚಿತ್ತೈ ಸ್ವಲ್ಪ ಕಾಲೇಶ್ಚ ಸತ್ತಮ ಯಥಾ ಭವೇ ಮಹಾಪುಣ್ಯಂ ತಥಾ ಕಥೆಯ ಸುತನಃ ಅಂತ ಸತ್ಯನಾರಾಯಣ ಪೂಜೆಯ ಕಥೆಯಲ್ಲಿ ಬರುವ ಹಾಗೆ. ಏನು ಕೇಳಿದ್ರೆ, ಶ್ರಮ ಹೆಚ್ಚು ಬೇಡ ನಮಗೆ, ತುಂಬ ಕಷ್ಟಪಡಲಿಕ್ಕೆ ನಾವು ತಯಾರಿಲ್ಲ. ಆಯಿತು, ತುಂಬ ಹಣ ಖರ್ಚು ಮಾಡ್ತೀರಾ ಕೇಳಿದ್ರೆ ಹಣ ಖರ್ಚು ಮಾಡಲಿಕ್ಕೂ ನಾವು ತಯಾರಿಲ್ಲ. ಎಲ್ಲಿಯಾದರೂ ದೇವಸ್ಥಾನಕ್ಕೆಲ್ಲ ಹೋದರೆ ಬೋರ್ಡಲ್ಲಿ ನೋಡ್ತೇವೆ, ಕಡಿಮೆ ಬೆಲೆ ಯಾವುದು ಸೇವೆ ಉಂಟು ನೋಡ್ತೇವೆ. ಕುಂಕುಮಾರ್ಚನೆ, ಮಂಗಳಾರತಿ ಅಂತಿದ್ರೆ ಅದೇ ಸೇವೆಯನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ಅಂದರೆ ನಮ್ಮ ಮನಸ್ಥಿತಿ ಹಾಗೆ. ಆಯ್ತಪ್ಪ, ತುಂಬ ಶ್ರಮ ಪಡಬೇಕು, ಭಗವಂತನ ಅನುಗ್ರಹ ಆಗಬೇಕು ಕೇಳಿದ್ರೆ ಅದಕ್ಕೂ ನಾವು ತಯಾರಿಲ್ಲ. ಸುಲಭದಲ್ಲಿ ಪುಣ್ಯ ಸಂಪಾದನೆ ಆಗಬೇಕು ಅಂತ ನಾವು ಬಯಸ್ತೇವೆ. ಅಂಥದ್ದೇನಾದರೂ ಇದ್ರೆ ಕೊಡಿ ಅಂತ ನಾರದರು ಕೇಳ್ತಾರೆ. ಆಗ ಭಗವಂತ ಹರಿನಾಮ ಸ್ಮರಣೆಯನ್ನು ಕೊಟ್ಟ ಅಂತ. ಹಾಗಾಗಿ ಭಗವಂತನ ನಾಮಸ್ಮರಣೆ ಮಾಡಿದ್ದು ಕೇಳಿದ್ರೆ ನಮಗೆ ಎಲ್ಲವೂ ಸಿಕ್ಕತ್ತೆ. ಸ್ವಲ್ಪ ಕಾಲದಲ್ಲಿ ಅತ್ಯಂತ ಅಧಿಕವಾದ ಪುಣ್ಯ ಈ ಕಲಿಕಾಲದಲ್ಲಿ ನಮಗೆ ಸಿದ್ಧಿಯಾಗ್ತದೆ ಅಂತ ಉಂಟು. ಅದೇ ರೀತಿಯಾಗಿ ಮಂತ್ರ ಜಪಗಳನ್ನು ಕೊಡಬೇಕಾದ್ರೂ ಕೂಡ ಸಾವಿರಾರು ಮಂತ್ರಗಳು ಉಂಟು. ಆದರೆ ಅದಷ್ಟು ವೀರ್ಯವತ್ತರವಾದದ್ದಲ್ಲ, ಅಷ್ಟು ಪೊಟೆನ್ಷಿಯಲ್ ಇರುವ ಮಂತ್ರಗಳಲ್ಲ. ಹಾಗಾದ್ರೆ ಬಹಳ ಬಲಶಾಲಿಯಾದ ಮಂತ್ರಗಳು ಯಾವುದು ಅಂತ ಕೇಳಿದ್ರೆ ಆಚಾರ್ಯ ಮಧ್ವರು ಅದನ್ನು ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಕೂಡ ವಾಸಿಷ್ಠ ಯಾದವ ಮಂತ್ರಗಳು ಅಂದ್ರೆ ವೇದವ್ಯಾಸ ಮಂತ್ರ, ಕೃಷ್ಣ ಮಂತ್ರ, ಇದು ಅತ್ಯಂತ ಫಲಕಾರಿಯಾದದ್ದು ಅಂತ ಕೊಡ್ತಾರೆ. ಹಾಗಾದ್ರೆ ಅಂತಹ ಮಂತ್ರಗಳು ಉಳಿಬೇಕು ಅಂತಾದ್ರೆ ಗ್ರಂಥದಲ್ಲಿ ಇವತ್ತು ಇದೆ. ಆದರೆ ಗ್ರಂಥದಲ್ಲಿ ಇದ್ದದ್ದು ಜನಮಾನಸಕ್ಕೂ ಬರಬೇಕು ಅಂತಾದ್ರೆ, ಇಂತಹ ಹೋಮ ಹವನಗಳು ಆಯಿತು ಅಂತಾದ್ರೆ ಎಷ್ಟೋ ಜನರಿಗೆ ಇಂತಹ ಒಂದು ಮಂತ್ರಗಳು ಉಂಟು ಎನ್ನುವಂಥದ್ದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ವೇದವ್ಯಾಸ ಮಂತ್ರ, ಅಷ್ಟಾಕ್ಷರ ವೇದವ್ಯಾಸ ಮಂತ್ರ ಇದು ಎಲ್ರಿಗೂ ಗೊತ್ತುಂಟು. ವೇದವ್ಯಾಸಾಯ ನಮಃ ಅಂತ ಏಕಾಕ್ಷರವಾದಂತಹ ವೇದವ್ಯಾಸ ಮಂತ್ರವೂ ಇದೆ. ವ್ಯಾಮ್ ಎನ್ನುವಂಥದ್ದು ಚಿಕ್ಕ ಮಂತ್ರ, ಆದರೆ ಬಹಳ ಫಲವನ್ನು ಕೊಡುವಂಥದ್ದು, ಆರೋಗ್ಯಪ್ರದವಾದಂತಹ ಒಂದು ಮಂತ್ರ ಅಂತ. ಸಾಮಾನ್ಯವಾಗಿ ಮಂತ್ರಗಳಿಗೆ ಒಂದೊಂದು ಫಲವನ್ನು ಕೊಡ್ತಾ ಹೋಗ್ತಾರೆ. ನಾವೆಲ್ಲ ಸಾಮಾನ್ಯವಾಗಿ ಧನ್ವಂತರಿ ಮಂತ್ರವನ್ನು ಜಪ ಮಾಡಿದ ಕೇಳಿದ್ರೆ ಆರೋಗ್ಯ ಸಿಗ್ತದೆ ಅಂತ ಒಂದು ಸಾಮಾನ್ಯ ಕಲ್ಪನೆ. ಹಾಗಾಗಿ ಅದೇ ಮಂತ್ರಗಳ ಚಾಲ್ತಿ ಇದೆ. ಆದರೆ ವೇದವ್ಯಾಸ ಮಂತ್ರವೂ ಕೂಡ ಏಕಾಕ್ಷರವನ್ನು ಜಪ ಮಾಡಿದ್ದು ಕೇಳಿದ್ರೆ ನಮಗೆ ಆರೋಗ್ಯ ಸಿದ್ಧಿಯಾಗ್ತದೆ ಎನ್ನುವಂಥದ್ದು ವಿಶೇಷವಾದಂತಹ ಫಲ ಇರುವಂತಹ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಪ್ರಪಂಚ ಸಾರಸಾರ ಸಂಗ್ರಹ, ಶಾರದಾ ತಿಲಕ, ಇದರಲ್ಲೆಲ್ಲ ಬಹಳಷ್ಟು ಮಂತ್ರಗಳನ್ನು ಕೊಟ್ಟಿದ್ದಾರೆ. ಕ್ಷಿಪ್ರಪ್ರಸಾದ ಮಂತ್ರ ಇತ್ಯಾದಿಗಳೆಲ್ಲ ಬೇರೆ ಗ್ರಂಥಗಳಲ್ಲಿಯೂ ಉಲ್ಲೇಖ ಇದೆ. ಉಚ್ಚಾಟನೆ ಇತ್ಯಾದಿಗಳೆಲ್ಲ ಮಾಡಿ ಅಲ್ಲಿ ಮತ್ತೆ ಆ ಗಣಪತಿ ಅನುಗ್ರಹ ಆಗಬೇಕು ಅಂತಾದ್ರೆ ವಿಶೇಷವಾಗಿ ಮಾನಸಿಕವಾದ ರೋಗಗಳಲ್ಲಿ ಕ್ಷಿಪ್ರಪ್ರಸಾದ ಮಂತ್ರವನ್ನು ಉಲ್ಲೇಖ ಮಾಡ್ತಾರೆ. ಆದರೆ ಆಚಾರ್ಯ ಮಧ್ವರು ಎಲ್ಲವೂ ಕೂಡ ಈ ಮಂತ್ರಗಳನ್ನು ಜಪ ಮಾಡಿದ್ದು ಕೇಳಿದ್ರೆ ಭಗವದ್ ಅನುಗ್ರಹ ಆಗುತ್ತದೆ ಎನ್ನುವಂಥದ್ದನ್ನು ವಿಶೇಷವಾಗಿ ಬೆಳಕು ಚೆಲ್ಲಿ ನಮಗೆ ಕೊಟ್ಟಂಥದ್ದು ಗ್ರಂಥ. ಹಾಗಾಗಿ ವಿಷ್ಣುದಿದೆ ತಂತ್ರಸಾರೆ ಅಂತ ಪಂಚರಾತ್ರಾಗಮ ಬಹಳ ದೊಡ್ಡದು. ಅದರಲ್ಲಿಯೂ ಕೂಡ ಸಾರವಾಗಿರುವಂಥದ್ದು ತಂತ್ರಸಾರ. ಅದರಲ್ಲಿ ತಂತ್ರಸಾರದ ಒಂದು ಸಂಗ್ರಹವನ್ನು ಆಚಾರ್ಯ ಮಧ್ವರು
ಅಪ್ಪನೂ ಇದ್ದಾನೆ, ಅಮ್ಮನೂ ಇದ್ದಾಳೆ, ಮಗನೂ ಇದ್ದಾನೆ. ಅಪ್ಪನಾದಂತಹ ಪರಶುರಾಮ ದೇವರು. ಹಾಗಾಗಿ ಪರಶುರಾಮನ ಬೆಟ್ಟ ಇದೆ, ವಿಶೇಷವಾಗಿ ಪರಶುರಾಮ ದೇವರ ಸನ್ನಿಧಾನ. ಹಾಗೆಯೇ ದುರ್ಗಾ ಬೆಟ್ಟ ಇದೆ, ದುರ್ಗೆಯ ಸನ್ನಿಧಾನ. ಇಲ್ಲಿ ಆಚಾರ್ಯ ಮಧ್ವರು ಜನ್ಮ ತಾಳಿದಂತಹ ಒಂದು ಮನೆ. ಹಾಗಾಗಿ ಇಲ್ಲಿ ಕೂಡ ವಿಶೇಷ ಆಚಾರ್ಯ ಮಧ್ವರ ಒಂದು ಸನ್ನಿಧಾನ. ಅಗ್ನಿಯಲ್ಲಿ ಯಾರ ಆರಾಧನೆ ಮಾಡ್ತೇವೆ ಕೇಳಿದ್ರೆ ಅದರ ಒಳಗಿರುವಂಥದ್ದು ಪರಶುರಾಮ ದೇವರ ಆರಾಧನೆ ಮಾಡುತ್ತದೆ. ನಮ್ಮ ಕ್ಷೇತ್ರ ಯಾವುದು ಕೇಳಿದ್ರೆ ಪರಶುರಾಮ ಕ್ಷೇತ್ರ. ಹಾಗಾಗಿ ನಮ್ಮ ಒಂದು ಏನು ಆಚಾರ್ಯ ಮಧ್ವರ ನೆರಳಿನಲ್ಲಿ ಹುಟ್ಟಿಕೊಂಡಂತ ಏನೊಂದು ಪೌರೋಹಿತ್ಯ ವಿಭಾಗ ಉಂಟು, ಯಜ್ಞ ಯಾಗಾದಿಗಳ ಒಂದು ಕ್ರಮ ಉಂಟು. ಇದು ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಈ ರೀತಿಯಾಗಿ ಮಾಡುವಂಥದ್ದು. ಹಾಗಾಗಿ ಪರಶುರಾಮನ ಅಗ್ನಿಯಲ್ಲಿರುವಂತಹ ಪರಶುರಾಮನ ಆರಾಧನೆ ಆ ಪರಶುರಾಮನ ಕ್ಷೇತ್ರವಾದಂತಹ ಇಲ್ಲಿ ಇವತ್ತು ನಡೆದಿದೆ. ಅಂತಹ ಯಾಗದಿಂದ ಪ್ರಾಣದೇವರಿಗೆ ವಿಶೇಷವಾಗಿ ಪ್ರೀತಿಯಾಗಬೇಕು, ಅವರಲ್ಲಿ ಇರುವಂತಹ ಆ ಪರಶುರಾಮ ದೇವರ ಅನುಗ್ರಹ ನಮಗೆಲ್ಲ ಆಗಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಗಿರಿಬಳಗ ಎನ್ನುವಂತಹ ಒಂದು ಬಳಗದವರು ಸೇರಿಕೊಂಡು ಇದೆಲ್ಲ ಮಾಡಿದ್ದಾರೆ. ಆ ಮಂತ್ರಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಅಂತ ಹೇಳಬೇಕಾದ್ರೆ, ಸಾಮಾನ್ಯವಾಗಿ ಇವತ್ತು ಕಲಶ ಇಲ್ಲ ಇಟ್ಟಿದ್ದೇವೆ, ಕಲಶ ಇಲ್ಲ ಇಟ್ಟು ಅದಕ್ಕೆ ಅಭಿಮಂತ್ರಣೆ ಮಾಡಿದ್ದೇವೆ. ಸಾಮಾನ್ಯವಾಗಿ ಲೌಕಿಕ ಉದಾಹರಣೆಗಳನ್ನು ಕೊಟ್ಟರೆ ನಮಗೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಭಾಗವತದಲ್ಲಿ ಬರುವಂತಹ ಒಂದು ಚರಿತ್ರೆ ಯುವರಾಷ್ಟ್ರನ ಚರಿತ್ರೆ. ಯುವರಾಷ್ಟ್ರ ರಾಜನಿಗೆ ಸಂತಾನ ಆಗಿರಲಿಲ್ಲ. ಆಗ ಏನ್ ಮಾಡ್ತಾನೆ ಕೇಳಿದ್ರೆ, ಇದು ನನಗೆ ಜೀವನವೇ ಬೇಡ ಅಂತ ವೈರಾಗ್ಯವನ್ನು ತಾಳ್ತಾನೆ. ಆಗ ಅವನ ಆಸ್ಥಾನದಲ್ಲಿದ್ದವರು ಹೇಳ್ತಾರೆ, ಇಲ್ಲ, ಅದಕ್ಕೆ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಸಂತಾನ ಆಗುವ ಸಾಧ್ಯತೆ ಉಂಟು ಅಂತ. ಹಾಗಾಗಿ ವಿಚಾರಿಸ್ತಾನೆ, ಹೇಳ್ತಾರೆ ಅತಿರಾತ್ರ ಯಾಗವನ್ನು ಮಾಡಬೇಕು, ಅದು ಮಾಡಿದ್ದು ಕೇಳಿದ್ರೆ ಸಂತಾನ ಆಗ್ತದೆ ಅಂತ. ಮಂತ್ರಕ್ಕೆ ಎಷ್ಟು ಸಾಮರ್ಥ್ಯ ಉಂಟು ಅಂತ ಹೇಳೋದಕ್ಕೆ ಈ ಕಥೆ ಒಂದು ಸಾಕ್ಷಿ. ಸರಿ ಅಂತ ಹೇಳಿ ಉಪವನದಲ್ಲಿ ಊರಿನ ಹೊರಗಡೆ ಅದಕ್ಕೊಂದು ಯಜ್ಞಶಾಲೆಯನ್ನೆಲ್ಲ ಮಾಡಿ, ಪರ್ಣಶಾಲೆಯೆಲ್ಲ ಮಾಡಿ, ರಾಜ ಅಲ್ಲೇ 5 ದಿನ ನಿಂತು ಆ ಯಜ್ಞವನ್ನು ನಡೆಸ್ತಾರೆ. ಯಜ್ಞವನ್ನು ನಡೆಸಿದ ಬಳಿಕ 5ನೇ ದಿನ ಕಲಶವನ್ನು ಎತ್ತಿಕೊಂಡು ಬರ್ತಾರೆ. ಅದನ್ನು ರಾಣಿಗೆ ಕುಡಿಸಬೇಕು ಅಂತ, ದೇವರಿಗೆ ಅಭಿಷೇಕ ಮಾಡಿ ಅದನ್ನು ಕೊಡಬೇಕು ಅಂತ. ನೋಡಿದ್ರೆ ಕಲಶ ಇಟ್ಟಿದ್ರೆ ಕಲಶ ಕಾಲು. ಅಲ್ಲಿ ಆಶ್ಚರ್ಯ ಆಗುತ್ತೆ. ಎಲ್ಲ ಪರಸ್ಪರ ಮಾತಾಡಿಕೊಂಡ್ರಂತೆ, ನೀರು ತುಂಬಿಸಿದ್ದೇವಾ ಇಲ್ವಾ ಅಂತ. ತುಂಬಾ ಕಲಶ ಇಟ್ಟರೆ ಕೆಲವು ಸಲ ಹಾಗಾಗುತ್ತೆ, ಅವನು ನೀರು ತುಂಬಿಸ್ತಾನೆ ಅಂತ, ಇವ ತುಂಬಿಸ್ತಾನೆ ಅಂತ, ಅವ ಕೆಲವೆಲ್ಲ ಖಾಲಿಯಾಗಿ ಹೋಗುತ್ತೆ. ಹಾಗಾಗಿ ಹುಡುಕುತ್ತಾರೆ. ಹುಡುಕುವಾಗ ಗೊತ್ತಾಗ್ತದೆ ನೀರು ತುಂಬಿಸಿಟ್ಟಿದ್ದೆವು, ಆದ್ರೆ ಈಗ ಖಾಲಿಯಾಗಿದೆ ಅಂತ. ಅಷ್ಟೊತ್ತಿಗೆ ರಾಜ ಬಂದಂತೆ ಯುವರಾಷ್ಟ್ರ ಕೇಳಿದಂತೆ ಏನಾಯ್ತು ಅಂತ. ಏನಿಲ್ಲ, ಕಲಶ ಖಾಲಿಯಾಗಿದೆ ಅಂತ. ಓ ಅದ ಅಂತ ಕೇಳಿದಂತೆ. ಏನು ಅದ? ಮತ್ತೆಂತದಲ್ಲ, ನನಗೆ ರಾತ್ರಿ ಜೋರು ಬಾಯಾರಿಕೆ ಆಯ್ತು, ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಕೇಳಿದೆ. ಹಾಗಾಗಿ ಈ ನೀರನ್ನು ನಾನು ಕುಡಿದೆ ಅಂತ ಹೇಳಿದೆ. ನೋಡಿ, ಕಲಶದ ಜಲವನ್ನು ಇವ ಕುಡಿದ. ಆಗ ಅವರು ಹೇಳಿದ್ರಂತೆ, ಯಜ್ಞ ಮಾಡಬಹುದು ನೋಡು, ಅದು ನಿನ್ನ ಪತ್ನಿಗೆ ಕೊಡ್ಲಿಕ್ಕೆ ಇದ್ದದ್ದು. ಇದರಲ್ಲಿ ಜೀವದಾಕ್ಷ್ಯ ಸೂಕ್ತ, ಪ್ರಜಾಪದಾಕ್ಷ್ಯ ಸೂಕ್ತ ಇತ್ಯಾದಿಗಳನ್ನೆಲ್ಲ ಜಪ ಮಾಡಿದ್ದೇವೆ, ಅದರಿಂದ ಗರ್ಭಧಾರಣೆ ಆಗತ್ತೆ. ಆಗ ಇವತ್ತು ನೀನೇನು ಮಾಡಿದ್ದೆ ಕೇಳಿದ್ರೆ ಅದನ್ನು ನೀನು ಕುಡಿದಿ, ಆದ್ದರಿಂದ ನೀನಿವತ್ತು ಗರ್ಭಧಾರಣೆ ಮಾಡುವಂತ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ನೋಡಿ, ಹೆಣ್ಣು ಯಾವತ್ತೂ ಗರ್ಭಧಾರಣೆ ಮಾಡ್ತಾರೆ, ಆದ್ರೆ ಗಂಡು ಗರ್ಭಧಾರಣೆ ಮಾಡಿ ಒಂದು ಮಗುವನ್ನು ಪಡೆಯುವಂತ ಒಂದು ಘಟನೆ ಆ ಕಾಲದಲ್ಲಿ ನಡೆಯಿತು. ಇವನಿಗೆ 9 ತಿಂಗಳಾಯಿತು. ಯಾವ ದ್ವಾರದಲ್ಲಿ ಮಗು ಬರಬೇಕು, ನಮ್ಮಲ್ಲಿ ಒಂದು ಇಬ್ಬುಡ್ಲ ಅಂತ ಒಂದು ಹಣ್ಣು, ಅದು ಹಣ್ಣು ಪೂರ್ತಿ ಆದರೆ ಅಲ್ಲಿಗೆ ಬಿರುಕು ಬಿಟ್ಟು ಅಲ್ಲಿಗೆ ಹೊಡಿತಾರೆ. ಹಾಗೆ ಯುವರಾಷ್ಟ್ರನ ಹೊಟ್ಟೆ ಬಿರಿದು ಮಗು ಹೊರಗೆ ಬರುತ್ತೆ. ಅವನ ಗಂಡು ಮಗು. ಆ ಮಗುವಿಗೆ ಸ್ತನ್ಯಪಾನ ಮಾಡಬೇಕು. ಯಾರು ತಾನೇ ಮಾಡೋದು? ಆಗ ಆ ಅತಿರಾತ್ರದ ಯಜ್ಞದ ದೇವತೆ ಇಂದ್ರ ಆತ ಬಂದು ತನ್ನ ಹೆಬ್ಬೆಟ್ಟನ್ನು ಇಟ್ಟು ಅಮೃತವನ್ನು ಕುಡಿಸಿ ಆ ಮಗುವನ್ನು ಬೆಳೆಸ್ತಾನೆ. ಹಾಗಾಗಿ ಅವನಿಗೆ ಹೆಸರು ಕೊಡ್ತಾನೆ ಮಾಂಧಾತ ಅಂತ. ನಾನಿವನನ್ನು ರಕ್ಷಣೆ ಮಾಡಿದ್ದು ಅಂತ ನೆನಪಿಗೋಸ್ಕರ ಅವನಿಗೆ ಮಾಂಧಾತ ಎನ್ನುವ ಚಕ್ರವರ್ತಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಿ ತಾನು ಬರ್ತಾನೆ. ಇಲ್ಲಿ ಗಮನಿಸಬೇಕಾದ ಏನು ಹೇಳಿದ್ರೆ, ಒಂದು ಅಭಿಮಂತ್ರಣೆ ಮಾಡಿದ ನೀರಿನಿಂದ ಗರ್ಭಧಾರಣೆ ಆಗತ್ತೆ ಅಂತ ಕೇಳಿದ್ರೆ ಮಂತ್ರಕ್ಕೆ ಅಷ್ಟು ಸಾಮರ್ಥ್ಯ ಉಂಟು. ಹಾಗಾಗಿ ಹೆಣ್ಣು ಗರ್ಭಧಾರಣೆ ಮಾಡುವಲ್ಲಿ ಗಂಡು ಗರ್ಭಧಾರಣೆ ಮಾಡಿದ. ಹಾಗಾದ್ರೆ ಮಂತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಮತ್ತೇನು, ಮಂತ್ರವನ್ನು ಜಪ ಮಾಡುವ ನಮ್ಮಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಅರ್ಥ. ಹಾಗಾಗಿ ಅಂತಹ ಸಾಮರ್ಥ್ಯವನ್ನು ನಾವು ತುಂಬಿಕೊಂಡಾಗ ಖಂಡಿತ ಮಂತ್ರ ವೀರ್ಯವತ್ತರವಾಗಿ ಇರುತ್ತೆ. ಆಚಾರ್ಯ ಮಧ್ವರು ಇದೇ ಕ್ಷೇತ್ರದಲ್ಲಿ ಒಣಗಿದ ಒಂದು ಕಡ್ಡಿಯನ್ನು ಇಟ್ಟು ಅದರಲ್ಲಿ ಈ ಔಷಧಿ ಸೂಕ್ತಗಳನ್ನು ಹೇಳಿ ಅದರಿಂದ ಚಿಗುರುವ ಹಾಗೆ ಮಾಡಿದ್ದು ಅಂತ. ಹಾಗಾಗಿ ಮಂತ್ರಕ್ಕೆ ಸಾಮರ್ಥ್ಯ ಇದೆ ಅಂತ ಈ ಪ್ರಕರಣದಿಂದ ಗೊತ್ತಾಗತ್ತೆ. ಹಾಗಾದ್ರೆ ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇವತ್ತಿನ ವಿಜ್ಞಾನದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ.
ಹಿಮಖಂಡ ಇಲ್ಲ. ಹಾಗಾದ್ರೆ ಏನು ಇದು? ಅದನ್ನು ಪರೀಕ್ಷೆ ಮಾಡುವುದಕ್ಕೋಸ್ಕರ ಅದರ ಮೂಲ ರೂಪವಾದ ನೀರು ಹಾಗಾದ್ರೆ ವ್ಯತ್ಯಾಸ ಇರಬಹುದು ಅಂತ ಹೇಳಿ ಒಂದು ಟ್ರೇಯಲ್ಲಿ 2 ನೀರಿನ ಬಿಂದುಗಳನ್ನು ಹಾಕಿ ಫ್ರೀಜ್ ಅಲ್ಲಿ ಇಡ್ತಾನೆ, ಫ್ರಿಡ್ಜ್ ಅಲ್ಲಿ ಇಡ್ತಾನೆ. ಅದು ಫ್ರೀಜ್ ಆಗತ್ತೆ, ಗಟ್ಟಿ ಆಗತ್ತೆ. ಆಮೇಲೆ ತೆಗೆದು ನೋಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಒಂದರದ್ದು ಸ್ಟ್ರಕ್ಚರ್ ಬೇರೆ, ಇನ್ನೊಂದರದ್ದು ಸ್ಟ್ರಕ್ಚರ್ ಬೇರೆ. ಇದನ್ನು ಆಚಾರ್ಯ ಮಧ್ವರು 800 ವರ್ಷಗಳ ಹಿಂದೆ ನಮಗೆ ಹೇಳಿದರು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾನಿ ಅಖಿಲಾನ್ಯಪಿ. ಹಾಗಾಗಿ ಎಲ್ಲವೂ ಕೂಡ ಬೇರೆ 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 ಬೇರೆಯೇ ಇರುವಂಥದ್ದು. ಅವನಿಗೆ ಅದು ಹೊಸದು, ಆಶ್ಚರ್ಯ ಆಗತ್ತೆ. ಆಮೇಲೆ ಏನು ಮಾಡ್ತಾನೆ ಕೇಳಿದ್ರೆ, ಒಂದು ಬಾವಿಯ ನೀರನ್ನು ತೆಗಿತಾನೆ, ಇನ್ನೊಂದ್ಸಲ ಟ್ಯಾಪ್ ವಾಟರ್ ತೆಗಿತಾನೆ. ತೆಗೆದು ಅದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟು ತೆಗೆದು ಪರೀಕ್ಷೆ ಮಾಡ್ತಾನೆ. ಒಂದರದ್ದು ಗುಣಧರ್ಮಗಳೇ ಬೇರೆ, ಇನ್ನೊಂದರದ್ದು ಆಕಾರಗಳೇ ಬೇರೆ. ಮತ್ತೆ ಏನು ಮಾಡ್ತಾನೆ ಕೇಳಿದ್ರೆ, ಆ ಒಂದೇ ಬಾವಿಯ ನೀರನ್ನು 2 ತೆಗಿತಾನೆ. ತೆಗೆದು ಅದರಲ್ಲಿ ಏನ್ ಮಾಡ್ತಾನೆ ಕೇಳಿದ್ರೆ, 3-4 ಬಾಟ್ಲಿ ಇಟ್ಕೊಂಡು ಬಂದು ಒಂದರಲ್ಲಿ ದ್ವೇಷ, ಇನ್ನೊಂದರಲ್ಲಿ ಪ್ರೀತಿ ಇತ್ಯಾದಿ ಲೇಬಲ್ ಎಲ್ಲ ಹಾಕಿ ಅದನ್ನು ಫ್ರಿಡ್ಜ್ ಅಲ್ಲಿ ಇಡ್ತಾನೆ. ಯಾವುದು ಪ್ರೀತಿ ಅಂತ ಉಂಟು ಆ ನೀರನ್ನು ಇಟ್ಟುಕೊಂಡು ಮಾತಾಡ್ತಾನೆ, ಬಹಳವಾಗಿ ಹೊಗಳ್ತಾನೆ. ನೀರು ನಿನ್ನಿಂದಾಗಿ ನಮಗೆ ಜೀವನ, ಹಾಗೆ ಹೀಗೆ ಅಂತ ಬಹಳಷ್ಟು ಹೊಗಳ್ತಾನೆ, ಫ್ರಿಡ್ಜ್ ಅಲ್ಲಿ ಇರ್ತಾನೆ. ಇನ್ನೊಂದನ್ನು ದ್ವೇಷ ಅಂತ ಇದ್ದದ್ರಲ್ಲಿ ಬೈಲಿಕ್ಕೆ ಶುರು ಮಾಡ್ತಾನೆ. ನಿನ್ನಿಂದಾಗಿ ಎಷ್ಟು ಜನರು ಸತ್ತು ಹೋದ್ರು, ಅಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ಇಷ್ಟು ನೀರಿಗೆ ಬೈತಾನೆ. ಅದನ್ನು 2 ಬೈದು ಫ್ರಿಡ್ಜ್ ಅಲ್ಲಿ ಇಟ್ಟ. ಮುಂದೆ ಅದನ್ನು ತೆಗೆದು ನೋಡ್ತಾನೆ. ಪರೀಕ್ಷೆ ಮಾಡಿದ್ರೆ ಯಾವುದನ್ನು ಹೊಗಳಿದ್ದಲ್ಲ, ಅದು ಒಳ್ಳೆ ಆಕ್ಟಿವ್ ಆಗಿರುವಂತಹ ಬ್ಯಾಕ್ಟೀರಿಯಾ ವೈರಸ್ಗಳೆಲ್ಲ ಇತ್ತಂತೆ. ಅದರಲ್ಲಿ ಒಳ್ಳೆಯ ಸ್ಟ್ರಕ್ಚರ್ ಎಲ್ಲ ಡೆವಲಪ್ ಆಗಿರ್ತದೆ ಅಂತ. ಅದೇ ಒಂದು ವೇಳೆ ಬೈದಿದ್ದ ನೀರನ್ನು ತೆಗೆದು ಪರೀಕ್ಷೆ ಮಾಡ್ತಾನೆ. ಅದು ನೋಡಿದ್ರೆ ಅದು ನಮಗೆ ತುಂಬಾ ಮಂದವಾದಂತಹ ಸ್ಥಿತಿಯಲ್ಲಿರುವಂತಹ ಬ್ಯಾಕ್ಟೀರಿಯಾ ವೈರಸ್ಗಳನ್ನು ಕಾಣ್ತಾರೆ. ಹಾಗಾದ್ರೆ ಮನುಷ್ಯ ಮಾತಾಡಿದ್ರೆ ನೀರು ಕೂಡ ರೆಸ್ಪಾನ್ಸ್ ಮಾಡತ್ತೆ ಅಂತ ಬರೀತಾರೆ. ಇಷ್ಟು ಮಾತ್ರ ನಿಲ್ಲಿಸಲಿಲ್ಲ. ಮತ್ತೇನು ಮಾಡ್ತಾನೆ ಕೇಳಿದ್ರೆ, ಬೇಯಿಸಿದ ಅನ್ನವನ್ನು 2 ತಟ್ಟೆ ಹಿಡ್ಕೊಂಡು ಬರ್ತಾನೆ. ಅದರಲ್ಲಿ ಒಂದರಲ್ಲಿ ಬಹಳವಾಗಿ ಹೊಗಳ್ತಾನೆ, ಇನ್ನೊಂದು ಅನ್ನವನ್ನು ಬಹಳವಾಗಿ ತೆಗಳ್ತಾನೆ, ಬೈತಾನೆ. 2 ಹಾಗೇ ಇಟ್ಟ, ಫ್ರಿಡ್ಜ್ ಅಲ್ಲಿ ಇಡ್ಲಿಲ್ಲ. ಅವನಿಗೆ ಅದು ಮಡಿಗೆ ಬರ್ತದ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ಫ್ರಿಡ್ಜ್ ಅಲ್ಲಿ ಇಟ್ಟಿಲ್ಲ, ಹೊರಗಡೆ ಇಟ್ಟಿದ್ದ. 4-5 ದಿನ ಆಯಿತು. ಯಾವುದು ತಾನು ಹೊಗಳಿದ್ದ ಅದು ಅನ್ನ ಹಾಗೆ ಇತ್ತು, ಯಾವುದು ಬೈದಿದ್ದ ಅದು ಹಾಳಾಗಲಿಕ್ಕೆ ಆರಂಭ ಆಯಿತು. ಮತ್ತೆ 1 ವಾರ ಹಾಗೆ ಮುಂದುವರಿಸಿದ. 2ರಲ್ಲಿಯೂ ಕೂಡ ಫಂಗಸ್ ಬರಲಿಕ್ಕೆ ಆರಂಭ ಆಯಿತು. ಆ ಫಂಗಸ್ ಬಂದಾಗ ಪರೀಕ್ಷೆ ಮಾಡಿ ನೋಡ್ತಾನೆ, ಯಾವುದು ಹೊಗಳಿದ್ದ ಅದು ಒಳ್ಳೆ ಮಂಡಲ ರಚನೆ ಮಾಡಿದ ಹಾಗೆ ಇರುವಂತಹ ಸ್ಟ್ರಕ್ಚರ್ ಬೆಳೀತಾ ಹೋಗುತ್ತೆ. ಅದೇ ಯಾವುದನ್ನು ಬೈದಿದ್ದ ಅದೆಲ್ಲವೂ ಕೊಲೆ ದರೋಡೆ ಮಾಡುವಂತಹ ಒಂದು ದೃಶ್ಯವನ್ನು ತಂದು ಕೊಟ್ಟಿದ್ದು ಅಂತ. ಇದೆಲ್ಲವನ್ನು ಕೂಡ ಫೋಟೋ ತೆಗೆದು ಅಪ್ಲೋಡ್ ಮಾಡಿದ್ದಾರೆ. ಇವತ್ತು ನಾವು ಇಂಟರ್ನೆಟ್ ಅಲ್ಲಿ ನೋಡಲಿಕ್ಕೆ ಬರ್ತದೆ. ಮೊಸಾರೋ ಇಮೋಟೆ ಎನ್ನುವಂಥವರು ನೀರಿನ ಮೇಲೆ ಮಾಡಿದ ಅಧ್ಯಯನ. ಇದನ್ನು ಗಮನಿಸಿದಾಗ ಏನು ಗೊತ್ತಾಗುತ್ತೆ ಕೇಳಿದ್ರೆ, ನೀರು, ಗಾಳಿ, ಬೆಂಕಿ, ಮಣ್ಣು, ಆಕಾಶ ಎಲ್ಲವೂ ಕೂಡ ಹೇಗೆ ನಾವು ವ್ಯವಹರಿಸ್ತೇವೆ ಹಾಗೆ ಪ್ರತಿಸ್ಪಂದಿಸ್ತದೆ ಅಂತ. ಹಾಗಾಗಿ ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಕಲಶವನ್ನು ಇಟ್ಟಾಗ ನೀರನ್ನು ಸ್ತೋತ್ರ ಮಾಡಿ ಅದನ್ನು ನಾವು ಅಭಿಮಂತ್ರಣೆ ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡುತ್ತೇವೆ. ಅಲ್ಲಿ ಅಗ್ನಿಕಲೆ, ಸೋಮಕಲೆ, ಚಂದ್ರಕಲೆ ಇತ್ಯಾದಿಗಳನ್ನೆಲ್ಲ ಅಭಿಮಂತ್ರಣೆ ಮಾಡಿ ಅದನ್ನು ದೇವರಿಗೆ ಅಭಿಷೇಕ ಮಾಡುತ್ತೇವೆ. ಅದರಿಂದ ಬಂದಂತಹ ಮಂತ್ರದಿಂದ ಬಂದಂತಹ ಏನು ಸಾಮರ್ಥ್ಯ ಉಂಟು, ಪಾಸಿಟಿವ್ ಎನರ್ಜಿ ಅಂತ ಕರೀತೇವೆ, ಅದು ವಿಗ್ರಹಕ್ಕೆ ಬಂದು ಅದನ್ನು ಮತ್ತೆ ನಾವು ತೀರ್ಥವಾಗಿ ಸ್ವೀಕಾರ ಮಾಡ್ತೇವೆ. ಅದರಿಂದ ರೋಗಗಳಿಂದ ಉಪಶಮನ ಆಗತ್ತೆ. ಹಾಗಾದ್ರೆ ಮಂತ್ರಕ್ಕೆ ಸಾಮರ್ಥ್ಯ ಇಲ್ವಾ ಅಂತ ಕೇಳಿದ್ರೆ, ಖಂಡಿತ ಮಂತ್ರಕ್ಕೆ ಸಾಮರ್ಥ್ಯ ಇದೆ. ಅದನ್ನು ಉಚ್ಚಾರಣೆ ಮಾಡುವ ಹಾಗೆ ಮಾಡಬೇಕು. ಅದೆಲ್ಲವನ್ನು ಕೊಡುವುದಕ್ಕೋಸ್ಕರ ಆಚಾರ್ಯ ಮಧ್ವರು ಅಂತಹ ವಿಶಿಷ್ಟವಾದಂತಹ ಮಂತ್ರಗಳನ್ನು ಕೊಡುತ್ತಾರೆ. ಆಮೇಲೆ ಆ ತಂತ್ರಸಾರದಲ್ಲಿ ಮೊದಲು ಆರಂಭ ಆಗುವಂತಹ ಮಂತ್ರ ಯಾವುದು ಕೇಳಿದ್ರೆ ಭೂವರಾಹ ಮಂತ್ರ. ಮಂತ್ರದ ಪ್ರಕರಣದಲ್ಲಿ ಅದರಲ್ಲಿ ಏನ್ ಹೇಳ್ತಾರೆ ಕೇಳಿದ್ರೆ, ಭೂಪತಿತ್ವ ದೇಹಿ ಅಂದ್ರೆ ನಮಗೆ ಸಾಮಾನ್ಯವಾಗಿ ಭೂವರಾಹ ಅಂದ್ರೆ ಭೂಮಿಯನ್ನು ತೆಗೆದುಕೊಟ್ಟಂತಹ ಭಗವದ್ ರೂಪ. ಭೂಮಿ ಮುಳುಗಿದಾಗ ಮತ್ತೆ ಅದನ್ನು ಎತ್ತಿ ಕಕ್ಷೆಯಲ್ಲಿ ತಂದಿಟ್ಟಂತಹ ಮಂತ್ರ. ಆದರೆ ಆಚಾರ್ಯ ಮಧ್ವರಲ್ಲಿ ಹೇಳಬೇಕಾದ್ರೆ ಅದು ಸ್ತಂಭನ ಮಾಡುವಂತಹ ಮಂತ್ರ ಅಂತ ಕೊಡ್ತಾರೆ. ಅಂದ್ರೆ ಯಾಕೆ ಸ್ತಂಭನ ಮಾಡುವಂಥದ್ದು? ನಮಗೆ ಮಾಟ ಮಂತ್ರ ಕೃತ್ರಿಮ ಇತ್ಯಾದಿಗಳೆಲ್ಲ ಮಾಡ್ತಾರೆ ಅಂತ ಇಟ್ಟುಕೊಳ್ಳುವ. ಅದು ಸ್ತಂಭನ ಆಗಬೇಕು ಅಂತ ಹೇಳಿದ್ರೆ ಈ ವರಾಹ ಮಂತ್ರವನ್ನು ಜಪ ಮಾಡಿದ್ರೆ ಆಗುತ್ತದೆ ಅಂತ ಕೊಟ್ಟು. ಅದು ಯಾಕೆ ಅಂತ ಹೇಳಿದ್ರೆ, ಭಾಗವತ ಗ್ರಂಥವನ್ನು ನೋಡಿದ್ರೆ ಗೊತ್ತಾಗ್ತದೆ. ಭಾಗವತ ಗ್ರಂಥದಲ್ಲಿ ಮೊದಲು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಹುಟ್ಟಬೇಕಾದ್ರೆ ಆ ಬ್ರಹ್ಮದೇವರು ತಪಸ್ಸನ್ನು ಮಾಡ್ತಾ ಇದ್ರು. ಮೊದಲು ತಪಸ್ಸನ್ನು ಮಾಡ್ತಾ ಇದ್ದಾಗ ಸೃಷ್ಟಿ ವಿಸ್ತಾರ ಮಾಡುವಂತ ಭಗವಂತ ಹೇಳ್ತಾನೆ. ಆದ್ರೆ ಸೃಷ್ಟಿಯನ್ನು ಮಾಡಬೇಕು ಅಂತ ನೋಡಿದಾಗ ಭೂಮಿಯೇ ಕಾಣೋದಿಲ್ಲ. ಯಾಕೆ ಕೇಳಿದ್ರೆ, ಆದಿಹಿರಣ್ಯಾಕ್ಷ ದೈತ್ಯ ಭೂಮಿಯನ್ನು ಕಕ್ಷೆಯಿಂದ ತಪ್ಪಿಸಿ ರಸಾತಳಕ್ಕೆ ಹಿಡ್ಕೊಂಡು ಹೋಗಿದ್ದಾನೆ. ಹಾಗಾಗಿ ನೋಡ್ತಾರೆ, ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ತಾರೆ ದೇವರ ಹತ್ರ,
ಮತ್ತೆ ಆ ಕಕ್ಷೆಯಲ್ಲಿ ಭೂಮಿಯನ್ನು ನಿಲ್ಲಿಸಬೇಕು, ನಾನು ಎಲ್ಲಿ ಸೃಷ್ಟಿ ಮಾಡೋದು ಅಂತ ಹೇಳಿ. ಹಾಗಾಗಿ ಮೂಗಿನ ಹೊಳ್ಳೆಯಿಂದ ತಾನು ವರಾಹ ತಾನು ಅವತಾರವನ್ನು ಮಾಡ್ತಾನೆ. ನೋಡಿದಾಗ ಚಿಕ್ಕ ಹಂದಿ ಬೆಳೀತಾ 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 ಆನೆಯಷ್ಟು ವಿಸ್ತಾರವಾಗಿ ಆನೆಯಷ್ಟು ಬೆಳೆದು ನಿಂತಿತು ವರಾಹ. ತಾನು ನೀರಿನಲ್ಲಿ ಜಲಕ್ರೀಡೆಯಿಂದ ಮಾಡ್ತಾ ಮಾಡ್ತಾ ತಾನು ರಸಾತಳಕ್ಕೆ ಇಳಿದು ಹೋಗುತ್ತೆ. ಅಲ್ಲಿ ಹೋಗಿ ಆ ಹಿರಣ್ಯಾಕ್ಷನನ್ನು ವಧೆ ಮಾಡಿ ಅಲ್ಲಿದ್ದಂತಹ ಭೂಮಿಯನ್ನು ತಾನು ಗಾಳಿಯಿಂದ ಹೊತ್ತುಕೊಂಡು ಮೇಲೆ ಬಂದ. ಮೇಲೆ ಬಂದ ನಂತರ ಈ ಭೂಮಿಯನ್ನು ಇಡಬೇಕು, ಆದ್ರೆ ಎಲ್ಲ ಕಡೆ ನೀರೇ ಕಾಣ್ತಾ ಉಂಟು. ಆಗ ಏನ್ ಮಾಡಿದ ಕೇಳಿದ್ರೆ ಸ್ತಂಭನೆ ಮಾಡಿ ಆ ನೀರನ್ನೆಲ್ಲ ಒಟ್ಟು ಮಾಡಿ ಅದರ ಮೇಲೆ ಈ ಭೂಮಿಯನ್ನು ಇಟ್ಟ ಅಂತ. ಹಾಗಾಗಿ ಸ್ತಂಭಕವಾದಂತಹ ಒಂದು ಮಂತ್ರ ಅದು ಭೂವರಾಹ ಎನ್ನುವಂಥದ್ದನ್ನು ಆಚಾರ್ಯ ಮಧ್ವರು ಕೊಡ್ತಾರೆ. ಹೀಗೆ ಸ್ತಂಭನೆ ಮಾಡುವಂತಹ ಒಂದು ಸಾಮರ್ಥ್ಯ ವರಾಹ ಮಂತ್ರಕ್ಕೆ ಉಂಟು. ಹಾಗಾಗಿ ಕೇವಲ ಲೌಕಿಕವಾದ ಇದು ಮಾತ್ರ ಅಲ್ಲ, ನಮಗೆ ಆಪತ್ತುಗಳು ಬಂದಾಗ ಅದನ್ನು ತಡೆಯುವ ಸಾಮರ್ಥ್ಯವು ಈ ಮಂತ್ರಗಳಿಗೆ ಉಂಟು. ಹಾಗಾಗಿ ಅಂತಹ ಒಂದು ಮಂತ್ರವನ್ನು ಕೊಡ್ತಾರೆ. ವಿಶಿಷ್ಟವಾದ ಇನ್ನೊಂದು ಮಂತ್ರ ಯಾವುದು ಕೇಳಿದ್ರೆ ಧನ್ವಂತರಿ. ಸಾಮಾನ್ಯವಾಗಿ ಎಲ್ಲ ಕಡೆ ಹೋಮ ಹವನ ಆಗುವಾಗ ಹೇಳ್ತಾರೆ. ಇಲ್ಲಿ ನಿಜವಾಗಿ ವಿಭಾಗ ಮಾಡಿ ನೋಡಿದ್ರೆ 6 ರೀತಿಯಾದಂತಹ ಒಂದು ಹೋಮಗಳನ್ನು ನಾವು ಮಾಡಬೇಕು. ಇವತ್ತು ನಾವೇನು ಕೇಳಿದ್ರೆ ಎಲ್ಲ ಮಂತ್ರವನ್ನು ಸೇರಿಸಿ ಒಂದೇ ಧನ್ವಂತರಿ ಹೋಮ ಅಂತ ಮಾಡ್ತಾ ಇದ್ದೇವೆ. ಇಲ್ಲಿ 2 ಮಂತ್ರವನ್ನು ಕೊಡ್ತಾರೆ. ಒಂದು ವೇದೋಕ್ತ ಧನ್ವಂತರಿ ಮಂತ್ರ, ಇನ್ನೊಂದು ಅಷ್ಟಾಕ್ಷರವಾದ ಧನ್ವಂತರ ಎನ್ನುವಂತಹ ಮಂತ್ರ. ಹಾಗಾದ್ರೆ ಈ 2 ಮಂತ್ರದಲ್ಲಿ ಭಗವಂತನನ್ನು ಮೆಚ್ಚಿಸುವ ಕೆಲಸ ಮಾಡಲಿಕ್ಕೆ ಬರುತ್ತೆ. ಅಯಮ್ಮೇ ಹಸ್ತೋ ಭಗವಾನ್ ಅಯಮ್ಮೇ ಭಗವಂತರ ಎನ್ನುವಂತಹ ವೇದೋಕ್ತವಾದಂತಹ ಮಂತ್ರ. ಈ ಮಂತ್ರದ ಪ್ರಭಾವವೇ ಬೆಳೆದು ಬೆಳೆದು ಇವತ್ತು ರೇಖಿ ಇತ್ಯಾದಿಗಳೆಲ್ಲ ಬಂದದ್ದು. ಇವತ್ತೇನು ಜಪಾನಿನವರು ಅದನ್ನು ಮಾಡಿದ್ರು ಅಂತ ಹೇಳ್ತೇವೆ, ಕೈ ಗುಣ ಅಂತ ಏನು ಹೇಳ್ತೇವೆ, ಅದೆಲ್ಲ ಬಂದದ್ದು ಈ ಧನ್ವಂತರಿ ಮಂತ್ರದ ಪ್ರಭಾವದಿಂದಾಗಿ. ಧ್ಯಾತ್ವೈವ ಹಸ್ತಬಲಗಂ ಅಮೃತಂ ಸ್ರವಂತಂ ಅಂತ ಈ ಮಂತ್ರವನ್ನು ಜಪ ಮಾಡಿ ಯಾರಾದರೂ ಭಕ್ತನ ಮೇಲೆ ಅಥವಾ ಶಿಷ್ಯನ ಮೇಲೆ ಕೈಯನ್ನಿಟ್ಟು ಜಪ ಮಾಡಿದ್ದು ಕೇಳಿದ್ರೆ ಆ ಸಾಮರ್ಥ್ಯ ಎನ್ನುವಂಥದ್ದು, ಶಕ್ತಿ ಎನ್ನುವಂಥದ್ದು ಆ ಕಡೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಕೊಡ್ತಾರೆ. ಹಾಗಾದ್ರೆ ಅಂತದ್ದು ಹೇಳುವಾಗ ಒಂದಲ್ಲಿ ಹೇಳಿಬಿಡ್ತಾರೆ, ಏನು ಹೇಳಿದ್ರೆ ಯದಿ ಭಕ್ತಿ ನಮ್ರ, ಅವನು obedient ಆಗಿರ್ಬೇಕು, ಮಂತ್ರದಲ್ಲಿ ಅವನಿಗೆ ವಿಶ್ವಾಸ ಇರಬೇಕು. ಹಾಗಾಗಿ ವಿಶ್ವಾಸ ಇತ್ತು ಅಂತಾದ್ರೆ ಖಂಡಿತ ಅದು ಫಲ ಕೊಡುತ್ತೆ ಎನ್ನುವಂಥದ್ದನ್ನು ಧನ್ವಂತರಿ ಮಂತ್ರದಿಂದ ಕೊಡುತ್ತಾರೆ. ಆಭಿಚಾರಿಕಾದಿಗಳು ನಾಟಕೃತ್ಯಾದಿಗಳೆಲ್ಲ ಇತ್ತು ಅಂತ ಕೇಳಿದ್ರೆ ಅಪಮಾರ್ಗ ಅಹುತಿಪ್ರಿಯ ಅಂತ ಉತ್ತರಣೆ ಸವಿಧೆಯಿಂದ ಹೋಮವನ್ನು ಮಾಡಬೇಕು ಅಂತ ಕೊಡ್ತಾರೆ. ಹಾಗಾಗಿ ಉತ್ತರಣೆ ಸವಿಧೆಯಿಂದ ಹೋಮ ಮಾಡಿದ್ದು ಕೇಳಿದ್ರೆ ಅಭಿಚಾರಿಗಳೆಲ್ಲ ಹೋಗುತ್ತೆ. ಮಂತ್ರ ಯಾವುದು? ಧನ್ವಂತರೇ ನಮಃ ಅಥವಾ ಅಯಮ್ನೇ ಹಸ್ತೋ ಭಗವಾನ್ ಎನ್ನುವಂತಹ ಮಂತ್ರ. ಅದೇ ಗರಿಕೆಯಿಂದ ಹೋಮ ಮಾಡಿದ್ದು ಅಂತ ಕೇಳಿದ್ರೆ ಆಗ ಆರೋಗ್ಯ ಎನ್ನುವಂಥದ್ದು ವೃದ್ಧಿಯಾಗುತ್ತೆ. ದೂರ್ವ ಆಯುಷ್ಯವರ್ಧನ ಅಂತ. ಹಾಗಾದ್ರೆ ಆಯುಷ್ಯ ಜಾಸ್ತಿ ಆಗ್ಬೇಕಾ? ಗರಿಕೆಯಲ್ಲಿ ಹೋಮ ಮಾಡಬೇಕು. ಉತ್ತರಣೆ ಗರಿಕೆಯಲ್ಲಿ ಹೋಮ ಮಾಡಿದ ಕೃತ್ರಿಮಾದಿಗಳೆಲ್ಲ ತಡೆದು ಹೋಗುತ್ತೆ, ನಾಶ ಆಗಿ ಹೋಗುತ್ತೆ. ಅದೇ ನಮಗೆ ಮತ್ತೆ ಸುಖ ಅಂದ್ರೆ ಆರೋಗ್ಯ, ಸುಖ ಸಂಯತಂ ಆರೋಗ್ಯಂ ಅಂತ. ಆರೋಗ್ಯ ವೃದ್ಧಿ ಆಗಬೇಕಾದ್ರೆ ಅಮೃತ ಬಳ್ಳಿಯಿಂದ ಹೋಮ ಮಾಡಬೇಕು ಅಂತ ಕೊಡ್ತಾರೆ. ಹಾಗಾಗಿ ಅಮೃತ ಬಳ್ಳಿಯ ಬಗ್ಗೆ ಚರಕ ಸಂಹಿತೆಗೆ ಒಂದು ಕಥೆ ಬರುತ್ತೆ. ಏನು ಕೇಳಿದ್ರೆ ಗರುಡ ಅಮೃತವನ್ನು ಹಿಡ್ಕೊಂಡು ಹೋದರೆ 2 ಡ್ರಾಪ್ ಅಮೃತ ಕೆಳಗೆ ಬಿದ್ದಂತೆ. ಆ ಬಿದ್ದದ್ರಲ್ಲಿ ಚುಗುರಿಕೊಂಡು ಹುಟ್ಟಿಕೊಂಡಂತೆ ಅಮೃತ ಬಳ್ಳಿ, ಅದಕ್ಕೆ ಅಮೃತ ಅಂತ ಹೆಸರು ಅಂತ. ಹಾಗಾಗಿ ಅದಕ್ಕೆ ಎಷ್ಟು ಮಹತ್ವ ಅಂತ ಕೊಡ್ತಾರೆ. ಇವತ್ತು ಕೊರೋನಾ ಸಮಯದಲ್ಲಿ ಎಲ್ರಿಗೂ ಗೊತ್ತುಂಟು, ಎಲ್ಲರೂ ಕೂಡ ಆ ಅಮೃತ ಬಳ್ಳಿಯಲ್ಲಿ ತಿಂದದ್ದೇ ಅದರದ್ದು ಕಷಾಯ ಮಾಡಿದ್ದೆ ಕುಡಿದದ್ದು. ಹೀಗೆ ಅಮೃತಾರಿಷ್ಟ ಇತ್ಯಾದಿಗಳೆಲ್ಲ ಮಾಡೋದು ಇದೇ ಅಮೃತ ಬಳ್ಳಿಯಿಂದ. ಅದು ಆರೋಗ್ಯವನ್ನು ತಂದು ಕೊಡುತ್ತೆ. ಹಾಗಾದ್ರೆ ಇನ್ನೊಂದು ಡ್ರಾಪ್ ಎಲ್ಲಿ ಬಿದ್ದದ್ದು ಕೇಳಿದ್ರೆ ಅದು ಮತ್ತೆ ಇಲ್ಲಲ್ಲ, ಅಮೇಧ್ಯದಲ್ಲಿ ಹುಟ್ಟಿಕೊಂಡಿದ್ದಾರೆ. ಹಾಗಾಗಿ ಅದು ಅಮೃತವೇ. ಯಾವುದು? ಬೆಳ್ಳುಳ್ಳಿ. ಅದಕ್ಕೆ ಸಂಸ್ಕೃತದಲ್ಲಿ ರಸೋನ ಅಂತ ಹೆಸರು. 6 ರಸಗಳಲ್ಲಿ ಒಂದು ರಸ ಇಲ್ಲ, ಮತ್ತೆಲ್ಲವೂ ಉಂಟು. ಅದಕ್ಕೆ ಅಷ್ಟು ಔಷಧೀಯ ಗುಣಗಳು ಉಂಟು. ಹಾಗಾಗಿ ಅಂತಹ ಬೆಳ್ಳುಳ್ಳಿಯಲ್ಲಿ ಅಂತ ಔಷಧ ಗುಣ ಉಂಟು. ಅದು ಅಮೃತದ ಗುಣ ಅಂತ ಕೊಡ್ತಾರೆ. ಅದು ಒಂದು ನೆನಪಿಟ್ಟುಕೊಳ್ಬೇಕು. ಬಾಯಿ ರುಚಿಗೆ ಅಂತ ಯಾರು ತಿಂತಾರೆ ಬೆಳ್ಳುಳ್ಳಿ ಒಗ್ಗರಣೆಯೆಲ್ಲ ಮಾಡಿ, ಅವರು ಈ ಕಥೆಯನ್ನು ನೆನಪಿಟ್ಟುಕೊಳ್ಬೇಕು. ಅದು ಅಮೇಧ್ಯದಲ್ಲಿ ಹುಟ್ಟಿಕೊಂಡದ್ದು. ಹಾಗಾಗಿ ಅದನ್ನು ನಾವು ತಿನ್ನಬಾರದು, ಫಲಾಂಡು ಅಥವಾ ರಸೋನವನ್ನು ತಿನ್ನಬಾರದು ಅಂತ ಹೇಳ್ತಾರೆ. ಹೀಗೆ ಔಷಧ ಗುಣ ಉಂಟು, ಆದ್ರೆ ಅದನ್ನು ರುಚಿಗೋಸ್ಕರ ಅಥವಾ ಬಾಯಿ ರುಚಿಗೋಸ್ಕರ ಅದನ್ನು ತಿನ್ನಬಾರದು ಎನ್ನುವಂಥದ್ದನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಅಮೃತ ಬಳ್ಳಿಯಿಂದ ಅದರಿಂದ ಹೋಮ ಮಾಡಿದ್ದು ಕೇಳಿದ್ರೆ ನಮಗೆ ಆರೋಗ್ಯ ಎನ್ನುವಂಥದ್ದು ವೃದ್ಧಿ ಆಗುತ್ತೆ. ಇನ್ನೊಂದು ಗರಿಕೆಯಿಂದ ಹೋಮ ಮಾಡಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ಭವಿಷ್ಯ ಪುರಾಣದಲ್ಲಿ ಬರುವ ಒಂದು ಕಥೆ. ಸಮುದ್ರ ಮಥನ ಆಗುವಾಗ ಪರ್ವತ ಮುಳುಗುತ್ತಾ ಹೋಗುತ್ತೆ.
ಮಂದರ ಪರ್ವತ. ಆಗ ಪ್ರಾರ್ಥನೆ ಮಾಡ್ತಾರೆ, ಕೂರ್ಮರೂಪಿ ಭಗವಂತ ಬರ್ತಾನೆ, ಆ ಪರ್ವತವನ್ನು ಎತ್ತಿಕೊಂಡಂತೆ. ಈ ಕೂರ್ಮರೂಪಿ ಭಗವಂತನದ್ದು ಬೆನ್ನಿನಲ್ಲಿ ಬೆಟ್ಟ ನಿಂತಿದೆ, ಇವರು ಮಥನವನ್ನು ಮಾಡ್ತಾ ಇದ್ದಾರೆ, ಒಳ್ಳೆ ತುರಿಸಿದಾಗೆ ಆಯ್ತಂತೆ. ಆ ಬೆನ್ನಿನಲ್ಲಿಂದ ಯಾವ ರೋಮಗಳುಂಟು ಅದೆಲ್ಲ ಬೀಳಲಿಕ್ಕೆ ಆರಂಭ ಆಯಿತು ಅಂತ ಹೋಗ್ತಾರೆ. ಅದೆಲ್ಲ ಏನಾಯಿತು, ಸಮುದ್ರದಲ್ಲಿ ಏನೇ ಇದ್ರೂ ಕೂಡ ಅದೆಲ್ಲ ದಡಕ್ಕೆ ಬಂದು ಬೀಳತ್ತೆ. ಹಾಗಾಗಿ ಎಲ್ಲ ದಡದಲ್ಲಿ ಬಂದು ರಾಶಿಯಾಗಿ ಹೋಯಿತು. ಧನ್ವಂತರಿ ಅಮೃತವನ್ನು ಹಿಡ್ಕೊಂಡು ಬಂದ. ಈ ಅಮೃತವನ್ನು ಹಿಡ್ಕೊಂಡು ಬಂದಾಗ ಗಲಾಟೆ ಶುರುವಾಗತ್ತೆ, ನನಗೆ ಬೇಕು ನನಗೆ ಬೇಕು ಅಂತ ಮೋಹಿನಿ ಆವಿರ್ಭಾವ ಆಗ್ತಾರೆ. ಅಷ್ಟು ಹೊತ್ತಿಗೆ ಇದನ್ನು ಅಮೃತ ಕಲಶವನ್ನು ಆ ಹುಲ್ಲಿನ ರಾಶಿಯಲ್ಲಿ ಇಟ್ಟರು. ಅದು ಯಾವುದು ಕೆಟ್ಟರೆ ಅದು ಗರಿಕೆ ಹುಲ್ಲು. ಹಾಗಾದ್ರೆ ಭಗವಂತನ ಬೆನ್ನಿನ ರೋಮ ಅದೇ ಗರಿಕೆ ಹುಲ್ಲಾಯಿತು ಅಂತ ಕೊಡ್ತಾರೆ. ಇದರಲ್ಲಿ ಇಷ್ಟೇ ಗಮನಿಸಬೇಕು, ಅದು ಅದರ ನಂತರ ಯಾವ ಆಮೆಗೂ ಕೂಡ ರೋಮಗಳಿಲ್ಲ. ಇವತ್ತಿನ ಯಾವ ಆಮೆಯನ್ನು ತೆಗೆದು ನೋಡಿ, ಅದರಲ್ಲಿ ಮತ್ತೆ ರೋಮಗಳಿಲ್ಲ. ಹಾಗಾದ್ರೆ ಅಲ್ಲಿ ಇತ್ತು, ಅಲ್ಲಿಂದ ಬಿತ್ತು ಅಂತ ಕೊಡ್ತಾರೆ. ಹಾಗಾಗಿ ಅಮೃತದ ಪಾತ್ರೆಯ ಸ್ಪರ್ಶ ಆದದ್ರಿಂದ ಅಷ್ಟು ಒಂದು ಆಯುಷ್ಯ ವೃದ್ಧಿ ಆಗುವಂತ ಒಂದು ಗುಣ ಇದಕ್ಕೆ ಉಂಟು ಅಂತ ಹೇಳ್ತಾರೆ, ಗರಿಕೆಗೆ. ಹಾಗಾಗಿ ಅಂತಹ ಗರಿಕೆಯಿಂದ ಹೋಮ ಮಾಡಿದ್ದು ಹೇಳಿದ್ರೆ ಆಯುಷ್ಯ ವೃದ್ಧಿ ಆಗತ್ತೆ ಅಂತ ಕೊಡ್ತಾರೆ. ಇನ್ನು ಪೂಜೆಗಳ ಎಲ್ಲ ಕಡೆಯಲ್ಲಿ ಕೂಡ ಸರ್ವಪುಷ್ಪಮಯೀ ದೂರ್ವ ಅಂತ ಎಲ್ಲ ಹೂವಿನ ಸ್ಥಾನವನ್ನು ಆ ಗರಿಕೆ ತಾನು ಪಡೆದಿದೆ. ಆಚಾರ್ಯ ಮತ್ತವರು ಹೇಳುವಾಗ ಇಲ್ಲಿ ಹೇಳ್ತಾರೆ, ಚತುಶ್ಚತುರ ದೂರ್ವಾನಿ. ಬೇರೆಲ್ಲ ಮೃತ್ಯುಂಜಯ ಹೋಮ ಇತ್ಯಾದಿಗಳೆಲ್ಲ ಮಾಡುವಾಗ 3 ಗರಿಕೆಗಳು, ಆದರೆ ಇಲ್ಲಿ 4 ಗರಿಕೆ ಹುಲ್ಲಿನಿಂದಾಗಿ ಹೋಮವನ್ನು ಮಾಡ್ತೇವೆ. ಅಮೃತ ಬಳ್ಳಿಯಲ್ಲೂ ಹಾಗೆ ಎಲ್ಲ ಕಡೆ ಸಾಮಾನ್ಯವಾಗಿ ಪ್ರಾದೇಶ ಮಾತ್ರ ಅಂತ ಇಷ್ಟು ಉದ್ದದ ಯಜಮಾನನ ಕೈಯ ಇಷ್ಟು ಉದ್ದದ ಸಮಿದೆಯಿಂದ ಹೋಮ ಮಾಡ್ತೇವೆ. ಆದರೆ ಇಲ್ಲಿ ಆಗುವಾಗ ಏನ್ ಹೇಳ್ತಾರೆ ಕೇಳಿದ್ರೆ ಚತುರಂಗುಲ ಅಂತ ಹೇಳ್ತಾರೆ, ಅಂದ್ರೆ 4 ಅಂಗುಲದಷ್ಟು ಮಾತ್ರ ಉದ್ದ ಇರಬೇಕು ಅಂತ. ಹೀಗೆ ದ್ರವ್ಯಗಳ ಪ್ರಮಾಣವನ್ನು ಕೂಡ ಆಚಾರ್ಯ ಮಧ್ವರು ಈ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಒಂದೊಂದು ಮಂತ್ರವೂ ಕೂಡ ನಮಗೆ ಭಗವಂತನನ್ನು ತಂದುಕೊಡುವಂಥದ್ದು. ಒಂದು ವೇಳೆ ಕೋರ್ಟ್ ಕೇಸ್ಗಳೆಲ್ಲ ಇದ್ದು ಏನ್ ಮಾಡ್ಬೇಕಾಗ ಕೇಳಿದ್ರೆ ಆಗ ಹೇಳ್ತಾರೆ ಪರಶುರಾಮ ಮಂತ್ರ, ರಾಮ ಮಂತ್ರ, ಇದೆಲ್ಲವೂ ಕೂಡ ಬಲವನ್ನು ಕೊಟ್ಟಂತಹ ಮಂತ್ರಗಳು, ಅಂದ್ರೆ ಬಲವನ್ನು ಪ್ರಕಟಗೊಳಿಸಿದಂತಹ ರೂಪಗಳು. ಹಾಗಾಗಿ ಅವುಗಳಿಂದ ನಾವು ಮಾಡಿದ್ದು ಕೇಳಿದ್ರೆ, ನರಸಿಂಹ ಮಂತ್ರ ಇತ್ಯಾದಿಗಳನ್ನೆಲ್ಲ ಜಪ ಮಾಡಿದ್ದು ಕೇಳಿದ್ರೆ ನಮಗೆಲ್ಲವೂ ಕೂಡ ಜಯ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ವೇದವ್ಯಾಸ ಮಂತ್ರ, ಹಯಗ್ರೀವ ಮಂತ್ರವನ್ನು ಜಪ ಮಾಡಿದ್ದು ಕೇಳಿದ್ರೆ ನಮಗೆ ವಿಶೇಷವಾದಂತಹ ವಾದದಲ್ಲಿ ಗೆಲ್ಲುವಂತಹ ಒಂದು ಸಾಮರ್ಥ್ಯವನ್ನು ಭಗವಂತ ನಮಗೆ ಕೊಡುತ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಮಂತ್ರಕ್ಕೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಅವುಗಳ ಅನುಷ್ಠಾನವನ್ನು ಮಾಡಿಕೊಂಡು ಆ ಮಂತ್ರ ದೇವತೆಯನ್ನು ವಹಿಸಿಕೊಂಡೆವು ಅಂತಾದ್ರೆ ಆಗ ನಮಗೆ ಖಂಡಿತ ಭಗವಂತನ ಅನುಗ್ರಹ ಆಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಎಲ್ಲ ಮಂತ್ರಗಳನ್ನು ಕೂಡ ವಿಶೇಷವಾಗಿ ಜಪ ಮಾಡಿದ್ದೇವೆ. ಎಲ್ಲರೂ ಕೇಳಿ ತತ್ವನ್ಯಾಸ, ಮಾತೃಕನ್ಯಾಸಗಳನ್ನೆಲ್ಲ ಮಾಡಿ ತತ್ವಹೋಮ, ಮಾತೃಕಾ ಹೋಮಗಳು ಎಲ್ಲ ಮಂತ್ರಗಳದ್ದು 72 ಮಂತ್ರಗಳದ್ದು ಹೋಮ ನಡೆದಿದೆ. ಅದರಿಂದಾಗಿ ಪ್ರಾಣದೇವರ ಒಳಗೆ ಇರುವಂತಹ ಆ ಭಗವಂತನ ಅನುಗ್ರಹ ಮಾಡಿಸಿದ ಯಜಮಾನನಿಗೂ ನೋಡಿದವರಿಗೂ ಮಾಡಿದಂತಹ ಪುರೋಹಿತರಿಗೂ ಸಹಕಾರ ಕೊಟ್ಟವರಿಗೂ ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಮಧ್ವನಾಮ ಮಧ್ವನಾಮ. ಕಚ್ಚಪರೂಪದಿಂದಲಂಡೋದಕವೋ ವಿಧರಿಸಿದ ಶೇಷಮೂರುತಿಯನು ಆವವನ ಬಳಿ ಬಿಡಿದು ಹರಿಯ ಸುರರೈದುವರು ಆವಾಯು ನಮ್ಮ ಕುಲಗುರುರಾಯನು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಮಧ್ವನಾಮ ಮಧ್ವನಾಮ. ಆವವನು ದೇಹದೊಳಗಿರಲು ಹರಿ ನೆಲೆಸಿಹನು, ಆವವನು ತೊಲಗೆ ಹರಿತಾ ತೊಲಗುವ. ಆವವನು ದೇಹದ ಒಳ ಹೊರಗೆ ನಿಯಾಮಕನು, ಆವಾಯು ನಮ್ಮ ಕುಲಗುರುರಾಯನು. ಜಯ ಜಯ ಜಗತ್ರ
ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಕರ್ಣಾಭಿಮಾನಿ ಸುರರು ದೇಹವ ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನು ಅರಿತು ಪೆಣವೆಂದು ಪೇಳುವರು ಬುಧ ಜನ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಸುರರೊಳಗೆ ನರರೊಳಗೆ ಸರ್ವ. ಶ್ರೀ ಗುರುಭ್ಯೋ ನಮಃ. ಮಂತ್ರ ಶಬ್ದಕ್ಕೆ ಅರ್ಥವನ್ನು ಹೇಳಿದ್ದಾರೆ. ಮನನಾತ್ ತ್ರಾಯತೆ ಇತಿ ಅಂತ ಹೇಳಿ, ಅಂದ್ರೆ ಯಾವುದರ ಅರ್ಥವನ್ನು ತಿಳಿದುಕೊಂಡು ನಾವು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತೇವೆಯೋ ಅಂತಹ ಮಂತ್ರಗಳು ನಮಗೆ ಫಲದಾಯಕವಾಗ್ತದೆ ಅಂತ ಹೇಳ್ತಾರೆ. ಅರ್ಥಜ್ಞಾನ ಇಟ್ಟುಕೊಂಡು ನಾವು ಮನನ ಮಾಡಿಕೊಂಡು ನಾವು ಮಂತ್ರವನ್ನು ಪಠನ ಮಾಡಬೇಕು. ಪಠನ ಮಾಡ್ತಾ ಆಹುತಿಯನ್ನು ಕೊಡಬೇಕು. ಆವಾಗ ಆ ದೇವತೆಗಳು ಆಹುತಿಯನ್ನು ಸ್ವೀಕಾರ ಮಾಡಿ ನಮಗೆ ಅದರ ಫಲವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಆದುದರಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ಮಂತ್ರಗಳ ಪಠನೆಯನ್ನು ಮಾಡ್ತಾ ನಾವು ಯಜ್ಞ ಯಾಗಾದಿಗಳನ್ನು ಮಾಡಬೇಕು. ಜಪಾದಿ ಕರ್ಮಗಳನ್ನು ಮಾಡಬೇಕು. ಅಂತಹ ಅನೇಕ ಮಂತ್ರಗಳನ್ನು ಆಚಾರ್ಯರು ತಿಳಿಸಿದ್ದಾರೆ. ಮುಖ್ಯವಾಗಿ 72 ಮಹಾಮಂತ್ರಗಳು. ವಿಶೇಷವಾಗಿ ನಾವು ಅನುಷ್ಠಾನ ಮಾಡಲು ಆಚಾರ್ಯರು ಬೋಧಿಸಿರ್ತಕ್ಕಂತಹ ಮಂತ್ರಗಳು ಧನ್ವಂತರಿ ಮಂತ್ರ, ಕೃಷ್ಣ ಮಂತ್ರ, ನರಸಿಂಹ ಮಂತ್ರ, ವೇದವ್ಯಾಸ ಮಂತ್ರ, ಇವೆಲ್ಲ ಮಂತ್ರಗಳು ವಿಶೇಷವಾಗಿ ನಮ್ಮಲ್ಲಿ ಜ್ಞಾನವನ್ನು ತಂದಿಡಲು, ಆ ಜ್ಞಾನ ಬರಬೇಕಾದರೆ ಆರೋಗ್ಯ ಬೇಕು, ಶರೀರ ಬಲಿಷ್ಠವಾಗಿರಬೇಕು. ಇವೆಲ್ಲ ವಿಚಾರವನ್ನು ಮುಂದಿಟ್ಟುಕೊಂಡು ಬೇರೆ ಬೇರೆ ಮಂತ್ರಗಳನ್ನು ಆಚಾರ್ಯರು ತಮಗೆ ಬೋಧಿಸಿದ್ದಾರೆ. ಧನ್ವಂತರಿ ನಮಗೆ ಬರತಕ್ಕಂತಹ ಅನೇಕ ದುರಿತಗಳನ್ನು ಪರಿಹಾರ ಮಾಡ್ತಾರೆ ಅಂತ. ಧನ್ವಂ ತರತಿ ಅಂದ್ರೆ ಧನ್ವಂತರಿ ಅಂತ ಹೇಳ್ತಾರೆ. ಅಂದ್ರೆ ಧನ್ವ ಅಂತ ಹೇಳಿದ್ರೆ ಪಾಪಗಳು ಬರ್ತದೆ. ಎಲ್ಲ ರೋಗ ರುಜಿನಗಳಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ನಮ್ಮ ಪಾಪಗಳು. ನಾವು ಯಾವುದೋ ಒಂದು ಪಾಪವನ್ನು ಮಾಡಿರ್ತೇವೆ, ಅದರಿಂದ ತನ್ನಿಮಿತ್ತವಾಗಿ ಏನೋ ಒಂದು ಕಾಯಿಲೆಗಳು ನಮಗೆ ಬರ್ತವೆ. ಅದು ಮನಸ್ಸಿನ
ವ್ಯಾಧಿಗಳು ಬರಲಿಕ್ಕೆ ಕಾರಣ ನಾವು ಮಾಡತಕ್ಕಂತಹ ಪಾಪಗಳು. ಧನ್ವಂತರು ಏನು ಮಾಡ್ತಾರೆ, ಭಗವಂತ ಏನು ಮಾಡ್ತಾನೆ, ಈ ಎಲ್ಲ ರೋಗ ರುಜಿನಗಳ ಕಾರಣವಾಗಿರ್ತಕ್ಕಂತಹ ಆ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಭಗವಂತ. ನಾವು ಧನ್ವಂತರಿಯ ಜಪವನ್ನು ಮಾಡುವುದರಿಂದ ನಮಗೇನು ಬೇರೆ ಬೇರೆ ತರಹವಾದ ಕಾಯಿಲೆಗಳಿವೆ, ಅದು ಮನೋರೋಗ ಆಗಿರಬಹುದು, ದೈಹಿಕವಾದ ಕಾಯಿಲೆಗಳಾಗಿರಬಹುದು, ಇವೆಲ್ಲಗಳು ಇದಕ್ಕೆ ಮೂಲ ಕಾರಣವಾಗಿರ್ತಕ್ಕಂತಹ ಪಾಪ ಏನಿದೆಯೋ ಅದನ್ನೇ ನಿರ್ಮೂಲ ಮಾಡಿಬಿಡ್ತಾರೆ ಭಗವಂತ. ಈ ಎಲ್ಲ ಲೌಕಿಕವಾದ ಔಷಧಿಗಳು ನಿರ್ಮೂಲನೆ ಮಾಡುವುದಿಲ್ಲ, ತಾತ್ಕಾಲಿಕವಾಗಿ ಅದರ ಉಪಶಮನ ಮಾಡಲಿಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡ್ತವೆ. ಆದರೆ ಈ ಜಪ ಎಂಬುದು ಇದೇನು ಮಾಡ್ತದೆ ಅಂತ ಹೇಳಿದ್ರೆ, ಅದರ ಬುಡವನ್ನೇ ಕಿತ್ತೆಸೆದು ಮತ್ತೊಂದು ಸಹಿತ ನಮಗೆ ಆ ಕಾಯಿಲೆಗಳು ಬರೆದಿರುವಂತೆ ಆ ಭಗವಂತನ ಆ ಜಪಗಳು ಮಾಡ್ತಾರೆ. ಆ ಧನ್ವಂತರಿ ಜಪ ಮಾಡುತ್ತೆ, ಆ ಪ್ರತಿಪಾದನ ಭಗವಂತನ ಮಾಡ್ತಾರೆ. ಅಂತಹ ಪಾಪ ಪರಿಹಾರಕವಾಗಿರ್ತಕ್ಕಂತಹ ಆ ಮಂತ್ರ ಧನ್ವಂತರಿ ಮಂತ್ರ, ಕೃಷ್ಣ ಮಂತ್ರ, ಹಯಗ್ರೀವ ಮಂತ್ರ. ಒಳ್ಳೆಯ ಮಾತು ಬರಬೇಕು ನಮಗೆ, ವಾಚಾರಗಳಾಗಬಾರದು, ಆದರೆ ಒಳ್ಳೆಯ ಮಾತುಗಳು ಬರಬೇಕು. ಆ ಮಾತನ್ನು ಕೇಳುವುದರಿಂದ ಮತ್ತೊಬ್ಬರಿಗೆ ಸಂತೋಷ ಆಗಬೇಕು ಅಂತ ಮಾತುಗಳು ನಮ್ಮ ನಾಲ್ಗೆಯಿಂದ ಬರಬೇಕು. ಹಾಗಾದ್ರೆ ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ, ಹಯಗ್ರೀವ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ನಸ್ತೋ ಮುಖಾದ ನಿರಂತರ ಉದ್ಗೀರಂತಂ ಅಂತ ಹೇಳ್ತಾರೆ. ಹಯಗ್ರೀವರು ನಿರಂತರವಾಗಿ ವೇದ ಉದ್ಗಾರ ಮಾಡ್ತಾ ಇದ್ದಾರೆ, ವೇದನ ಹೊರಗೆ ಹಾಕ್ತಾ ಇದ್ದಾರೆ. ಎಲ್ಲಿ ಅಂತ ಹೇಳಿದ್ರೆ ಮುಖದ ಮೂಲಕ, ಮೂಗಿನ ಮೂಲಕ ಅಷ್ಟು ತುಂಬಿಕೊಂಡು ಬಿಟ್ಟಿದ್ದ ವೇದ ಮಂತ್ರಗಳು ಅವೆಲ್ಲ ಹೊರ ಹಾಕ್ತಾ ಇದ್ದಾರೆ. ಅಂತಹ ಹಯಗ್ರೀವ ದೇವರ ಈ ಒಂದು ಚಿಂತನೆ ಮಾಡಿದಾಗ ನಮ್ಮ ಬಾಯಿಯಿಂದ ನಿರಂತರ ಒಳ್ಳೆ ಮಾತುಗಳೇ ಬರ್ತಾ ಇದ್ದಾರೆ. ನೀವು ಕೆಲವರು ಮಾತು ನೋಡ್ತಾ ಕೇಳ್ತಾ ಇರ್ತೀರಿ, ನೀವು ಏನು ಹೇಳಿದ್ರು ಸಹಿತ ಬಾಯಿಯಿಂದ ಹೊರಬರುವುದೇ ಕೆಟ್ಟ ಮಾತು. ಯಾಕೆ ಅಂತ ಹೇಳಿದ್ರೆ ಹಯಗ್ರೀವನ ಅನುಗ್ರಹ ಇಲ್ಲ ಅಂತ. ಯಾವಾಗ ಹಯಗ್ರೀವನ ಅನುಗ್ರಹ ಆಗುತ್ತೋ ಆವಾಗ ನಾವು ಬಾಯಿ ತೆಗೆದ್ರೆ ಸಾಕು, ಒಳ್ಳೆ ಮಾತುಗಳು ಬಾಯಿಂದ ಬರ್ತಾ ಇರ್ತದೆ. ಮಧುರವಾದ ಮಾತುಗಳು, ಮತ್ತೊಬ್ಬರಿಗೆ ಮತ್ತೆ ಕೇಳಬೇಕು ಮತ್ತೆ ಕೇಳಬೇಕು ಅಂತ ಆಗಬೇಕು, ಅಂತಹ ಮಾತುಗಳು ಅವರಿಗೆ ಬರ್ತಾ ಇರ್ತದೆ. ಅದು ಯಾಕೆ ಹಯಗ್ರೀವ ದೇವರ ಅನುಗ್ರಹದಿಂದ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಹಯಗ್ರೀವ ದೇವರ ವಿಶೇಷವಾದ ಜಪವನ್ನು ನಾವು ಮಾಡಬೇಕು, ಮಂತ್ರ ಜಪವನ್ನು ಮಾಡಬೇಕು. ಹೀಗೆ ಒಂದೊಂದು ಮಂತ್ರಗಳಿಗೆ ಒಂದೊಂದು ಸಿದ್ಧಿಯನ್ನು ಹೇಳಿದ್ದಾರೆ. ಇವೆಲ್ಲವೂ ಸಹಿತ ಮುಖ್ಯವಾಗಿ ಬೇಕಾದದ್ದು ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರ, ಭಗವಂತನ ಜ್ಞಾನ ಪಡೆಯುವುದಕ್ಕೋಸ್ಕರ ವಿಶೇಷವಾದ ಮಂತ್ರಗಳು ಇವೆಲ್ಲವೂ ಸಹಿತ. ನಾವು ಬರೀ ಅದನ್ನು ಸೀಮಿತಗೊಳಿಸಿದ್ದೇವೆ. ಧನ್ವಂತರಿ ಮಂತ್ರ ಆರೋಗ್ಯ ಪ್ರಾಪ್ತಿಗೋಸ್ಕರ ಅಂತೇಳಿ, ಹಯಗ್ರೀವ ಮಂತ್ರ ಒಳ್ಳೆಯ ವಾಕ್ಶಕ್ತಿಗೋಸ್ಕರ ಅಂತೇಳಿ. ಎಲ್ಲದರ ಮೂಲ ಹೇತು ಯಾವುದು ಅಂತ ಹೇಳಿದ್ರೆ ಭಗವಂತನ ಅನುಗ್ರಹಕ್ಕೆ ಹೇತುಭೂತವಾದ ಭಗವಂತನ ಜ್ಞಾನ ಪ್ರಾಪ್ತಿಗೋಸ್ಕರ ಎಲ್ಲ ಮಂತ್ರಗಳು ಸಹಿತ ಉಪಯುಕ್ತವಾಗಿವೆ. ಆ ನಿಟ್ಟಿನಲ್ಲಿ ಈ ಮಂತ್ರಗಳ ಜಪವನ್ನು ಮಾಡುತ್ತಾ ಪ್ರತಿಪಾದ್ಯನಾದ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡು ಆ ಭಗವಂತನ ಸಾನ್ನಿಧ್ಯವನ್ನು ಪಡೆಯಬೇಕು. ಅಂತಹ ಮಂತ್ರಗಳ ಒಂದು 72 ಮಹಾಮಂತ್ರಗಳ ಜಪ, ಅದರ ಹೋಮ ಇವತ್ತು ನೆರವೇರಿದೆ. ನಮ್ಮ ಗಿರಿ ಬಳಗದವರು 35 ವರ್ಷ ಈ ಒಂದು ಸಂಸ್ಥೆ ಪ್ರಾರಂಭವಾಗಿ 35 ವರ್ಷ ಆಗಿದೆ. ಏನೋ ಸೆಲೆಬ್ರೇಷನ್ ಮಾಡ್ಬೋದಾಗಿತ್ತು, ಏನೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ಏನೋ ಮಾಡ್ಬೋದಾಗಿತ್ತು. ಆದರೆ ಯಾವುದನ್ನು ಮಾಡದೇನೆ ಈ 35 ವರ್ಷ ಸಂದರ್ಭದಲ್ಲಿ ವಿಶೇಷವಾಗಿ ಭಗವತ್ ಕಾರ್ಯವನ್ನು ಮಾಡುವುದರ ಮೂಲಕ ಒಂದು ಮಾದರಿಯಾದ ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಮಹಾಮಂತ್ರಗಳ ಮೂಲಕ ಪ್ರತಿಪಾದನೆ ಭಗವಂತನನ್ನು ಪ್ರೀತಿಗೊಳಿಸುವ ಮೂಲಕ ಅದು ಸಾನ್ನಿಧ್ಯವು ಬಹಳ ವಿಶೇಷವಾದದ್ದು. ಆಚಾರ ಸನ್ನಿಧಾನದಲ್ಲಿ, ಪಾಚಕ ಕ್ಷೇತ್ರದಲ್ಲಿ ಈ ಒಂದು ಹೋಮವನ್ನು ಮಾಡುವ ಮೂಲಕ ಆಚಾರ್ಯರ ಅಂತರ್ಯಾಮಿಯಾದ ವೇದವ್ಯಾಸ ದೇವರಿಗೂ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆಚಾರ್ಯರ ವಿಶೇಷ ಅನುಗ್ರಹಕ್ಕೆ ಪಾತ್ರಭೂತರಾಗಿರ್ತಕ್ಕಂತಹ ಗುರುಗಳಾದ ಅದಮಾನು ಶ್ರೀಪಾದಂಗಳವರನ್ನು ಸಹಿತ ಕರೆಸಿಕೊಂಡದ್ದು ಬಹಳ ಸಂತೋಷ
ಕಾರಣದಿಂದ ತಾಯಿ ಮತ್ತೆ ಮಗ ಅಕ್ಕಪಕ್ಕದಲ್ಲೇ ಇದ್ದಾರೆ. ಅದರ ನೋಡಿಕೊಳ್ಳುವವರು ಸಹಿತ ಕಾಣಿರು ಮಠ ಅಥವಾ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಠವಾದದ್ದರಿಂದ ನಮ್ಮ ಶ್ರೀಪಾದಂಗಳವರು ಬಹಳ ಒಂದು ವಿಶೇಷವಾದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಕುಂಜಾರು ಗಿರಿ ಬಳಗ ನಮ್ಮ ಎಲ್ಲ ಕಾರ್ಯದಲ್ಲೂ ಸಹಿತ, ಅದು ಕುಂಜಾರಗಿರಿ ಆಗಿರಲಿ, ಪಾತಕ ಆಗಿರಲಿ, ಉಡುಪಿ ಆಗಿರಲಿ, ಎಲ್ಲಿಯೂ ಸಹಿತ ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ತಮ್ಮ ವಿಶೇಷವಾದ ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಅಂತಹ ಕುಂಜಾರು ಬಳಗದವರ ಮೂಲಕ ಮತ್ತಷ್ಟು ವಿಶಿಷ್ಟವಾದ ಕಾರ್ಯಕ್ರಮಗಳು ನೆರವೇರಲಿ. ಅದಕ್ಕೆ ಬೇಕಾದಂಥ ಎಲ್ಲ ಸಾಮರ್ಥ್ಯವನ್ನು ಆಚಾರ್ಯ ಮಧ್ವರು, ಪದ್ಮನಾಭ ದೇವರು ಅನುಗ್ರಹಿಸಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳನ್ನು ಮತ್ತೊಮ್ಮೆ ನಮಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. ಸತ್ಯಲೋಕೇಶ್ವರ ಪ್ರಾಣ ಯತ್ರ ಅವಾತರತ್ ಉತ್ಸುಕಃ ಪರಶ್ವರ ಧನುರ್ಬಾಣಗದಾತೀರ್ಥೋಪಶೋಭಿತೆ ಗಿರೌ ಯತ್ರ ಸುತ ಪ್ರೇಮಣೇವ ಆಸ್ತೆ ನಿತ್ಯಂ ಹರಿಸ್ವಸ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ಮರುಕರು ಕೊಟ್ಟಿರುವ, ಅಂದರೆ ಅವರ ಬಾಯಿಯಿಂದ ಬಂದಿರುವ ಮಂತ್ರಗಳಿಂದ ಅಗ್ನಿಯ ಮೂಲಕ ಭಗವಂತನ ಆರಾಧನೆ ಆಗಿದೆ. ಮಂತ್ರಗಳೇ ವ್ಯಾಸರ ಬಾಯಿಯಿಂದ ಬಂದಿರುವಂತಹದ್ದು. ಆದ್ದರಿಂದ ಬಹಳ ಶಕ್ತಿ ಆ ಮಂತ್ರಗಳಿಗೆ. ಅಷ್ಟೂ ಶಕ್ತಿಯನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ನಮಗಿಲ್ಲದಿರುವಾಗ ಹೇಗೆ ಪ್ರವಾಹದ ನೀರು ಹಾಗೇ ನದಿಯಲ್ಲಿ ಬರ್ತಾ ಇದ್ದರೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗುವುದಿಲ್ಲ. ಇದ್ದದ್ದನ್ನೆಲ್ಲ ಕೊಚ್ಚಿಕೊಂಡು ಹೋಗುತ್ತೆ. ಆವಾಗ ಅಣೆಕಟ್ಟುಗಳ ಮೂಲಕ, ಕಾಲುವೆಗಳ ಮೂಲಕ ಅದೇ ನೀರನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಬೆಳೆ ತೆಗೆಯಲಿಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ವ್ಯಾಸರ ಬಾಯಿಯಿಂದ ಬಂದಿರತಕ್ಕಂತಹ ಮಂತ್ರಗಳನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ನಮಗಿಲ್ಲದಿರುವಾಗ, ಹಾಗೆ ವ್ಯಾಸರ ಬಾಯಿಯಿಂದ ಇನ್ನೂ ಭಾರೀ ಮಂತ್ರಗಳು ಬಂದಿರುವಾಗ ನಮಗೆ ಎಷ್ಟು ಬೇಕು, ಯಾವುದು ಅಗತ್ಯ ಉಂಟು ಅಷ್ಟನ್ನು ಮಾತ್ರ ಆಚಾರ್ಯ ಮಧ್ವರು ತನ್ನ ಬಾಯಿಯಿಂದ ಸಮಾಜಕ್ಕೆ ಕೊಟ್ಟರು. ಅದರಲ್ಲಿ ಯಾವ ಶಕ್ತಿಯನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ ಆ ಶಕ್ತಿಯನ್ನು ತಾನೇ ಇಟ್ಟುಕೊಂಡು ಎಷ್ಟು ಮಂತ್ರಗಳು ನಮಗೆ ಬೇಕು ಅಷ್ಟು ಮಂತ್ರಗಳನ್ನು ಆಚಾರ್ಯ ಮಧ್ವರು ನಮಗೆ ಕೊಟ್ಟರು. ಅಷ್ಟನ್ನು ಏನು ನಾವು ಆ 72 ಮಂತ್ರಗಳು, ಅಷ್ಟಮಹಾ ಮಂತ್ರಗಳು ಅಷ್ಟನ್ನು ನಾವೇನು ಎಲ್ಲಿ ನಿತ್ಯ ಜಪ ಮಾಡ್ತೇವೆ. ಗಾಯತ್ರಿ ಮಾಡುವುದಿಲ್ಲ, ನಿಮ್ಮ ಬಾಕಿ ಮಂತ್ರ ಇದೆ. ಅದಕ್ಕೆ ಕಾಣುತ್ತೆ ಆಚಾರ್ಯ ಮಂತ್ರರು ಗಾಯತ್ರಿ ಮಂತ್ರವನ್ನು ಕೂಡ ಇದರೊಟ್ಟಿಗೆ ಕೊಟ್ಟು ಬಿಟ್ಟೆ ಅಂತಂದರೆ ಪೂರಾ ಅಧ್ವಾನ ಆಗುತ್ತೆ ಅಂತ ಹೇಳಿ ಗಾಯತ್ರಿ ಮಂತ್ರಕ್ಕೊಂದು ಪ್ರತ್ಯೇಕ ಗ್ರಂಥವನ್ನೇ ಮಾಡಿದರು. ಸದಾಚಾರ ಸ್ಮೃತಿಯಿಂದ ಅದರಲ್ಲಿ ಗಾಯತ್ರಿ ಮಂತ್ರದ ಉಲ್ಲೇಖ ಮಾಡ್ತಾರೆ. ಅದರ ತಾಕತ್ತನ್ನು ಕೂಡ ಆಚಾರ್ಯ ಮಧ್ವರು ತನ್ನ ಮಹಾಭಾರತ ತಾತ್ಪರ್ಯ ಗ್ರಂಥದಲ್ಲಿ ಹೇಳ್ತಾರೆ. ಬ್ರಹ್ಮಾಸ್ತ್ರವನ್ನು ನಮ್ಮಲ್ಲಿ ಬ್ರಹ್ಮಾಸ್ತ್ರ, ವಾರುಣಾಸ್ತ್ರ, ಆಗ್ನೇಯಾಸ್ತ್ರ ಎಲ್ಲ ನಾವು ಕೇಳಿದ್ದೇವೆ. ಇದ್ದದ್ರಲ್ಲಿ ದೊಡ್ಡ ಅಸ್ತ್ರ ಅಂದರೆ ಬ್ರಹ್ಮಾಸ್ತ್ರ. ಹೇಗೆ ಇದ್ದದ್ರಲ್ಲಿ ದೊಡ್ಡ ಪಾಪ ಅಂದರೆ ಬ್ರಹ್ಮಹತ್ಯಾನು, ಅದೇ ರೀತಿಯಲ್ಲಿ ಇದ್ದದ್ರಲ್ಲಿ ದೊಡ್ಡ ಅಸ್ತ್ರ ಅಂದರೆ ಬ್ರಹ್ಮಾಸ್ತ್ರ. ಏನು ಮಂತ್ರ ಅಂತಂದರೆ ಗಾಯತ್ರಿ ತತ್ರ ಮಂತ್ರ ಅಂತ ಹೇಳಿ ಆಚಾರ್ಯ ಮಧ್ವರು ಹೇಳ್ತಾರೆ. ಬ್ರಹ್ಮ ಬಾಣ ಹಿಡ್ಕೊಂಡು ಜಪ ಮಾಡುವುದು ಮತ್ತೇನೂ ಅಲ್ಲ, ಗಾಯತ್ರಿ ಮಂತ್ರವನ್ನು ಜಪ ಮಾಡುವುದಂತೆ. ಅವ ಮೊದಲು ಚೆನ್ನಾಗಿ ಗಾಯತ್ರಿ ಮಂತ್ರವನ್ನು ಸಿದ್ಧ ಮಾಡಿಕೊಂಡಿರ್ತಾನೆ, ಅಕ್ಷರ ಲಕ್ಷ ಜಪ ಮಾಡಿಕೊಂಡಿರ್ತಾನೆ. ಜಪ ಮಾಡಿದ ಮೇಲೆ ಮತ್ತೆ ಏನು ಹೇಳ್ತಾನೆ ಆ ಹೇಳಿದಂತೆ ನಡೀತದೆ. ಅಂಥವರನ್ನು ಸಿದ್ಧ ಮಂತ್ರರು ಅಂತ ಕರೀತಾರೆ. ಆ ವ್ಯಕ್ತಿಗಳು ಕೈಯಲ್ಲಿ ಬಾಣ ಹಿಡ್ಕೊಂಡು ಗಾಯತ್ರಿ ಮಂತ್ರವನ್ನು ಹೇಳಿದರೆ ಆವಾಗ ಬಾಣಕ್ಕೇನೆ, ಆ ಶಸ್ತ್ರಕ್ಕೇನೆ ಬ್ರಹ್ಮಾಸ್ತ್ರ ಎನ್ನತಕ್ಕಂಥ ಹೆಸರು ಬರುತ್ತೆ ಅಂತ ಬ್ರಾಹ್ಮಣ್ಯವನ್ನು ಉಳಿಸುವುದಕ್ಕೋಸ್ಕರ
ಇರುವ ಆ ಮಂತ್ರವನ್ನು ಆಚಾರ್ಯ ಮತ್ತು ಪ್ರತ್ಯೇಕ ಕೊಟ್ಟು ಈ ಮಂತ್ರಗಳನ್ನೆಲ್ಲ ಬೇರೆನೆ ತಂತ್ರಸಾರ ಸಂಗ್ರಹ ಅಂತೇಳಿ ಈ ಮಂತ್ರಗಳನ್ನೆಲ್ಲ ಬೇರೆನೆ ಹೇಳಿದರು. ಒಂದು ಪೂಜೆ, ಒಂದು ಹೋಮ, ಇನ್ನೊಂದು ಕಲಶ. ಪೂಜೆ ಪ್ರತಿಯೊಂದರಲ್ಲಿಯೂ ಕೂಡ ನಮ್ಮ ಕ್ರಮ ಏನು ಅಂತಂದರೆ ಭಗವಂತನ ಪೂಜೆ ಇಲ್ಲದೆ ಏನು ಮಾಡುತ್ತೋ ಅದು ಭಗವಂತನಿಗೇನೆ ಪೂಜೆ ರೂಪದಲ್ಲಿ ಆಗಬೇಕು ಅಂತ. ದಾರಿಯ ನಡೆಯುವುದು, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು, ಊಟ ಮಾಡುವುದು, ಮಲಗುವುದು, ಏನೆಲ್ಲ ನಮ್ಮ 24 ಗಂಟೆಯ ಚಟುವಟಿಕೆಗಳು ಉಂಟು ಅದೆಲ್ಲ ಭಗವಂತನಂತೆ ಒಂದು ಪೂಜೆ. ಮಲಗುವುದು ಕೂಡ ದೇವರಿಗೆ ಮಾಡತಕ್ಕ ಒಂದು ಪೂಜೆ ಎನ್ನುವ ಅನುಸಂಧಾನ ಬರುವುದಕ್ಕೋಸ್ಕರ ನಮ್ಮ ಪ್ರತಿಯೊಂದು ಹೋಮ ಕರ್ಮಗಳಲ್ಲಿ ಕೂಡ ಒಂದು ಪೂಜಾ ಸ್ಥಾನ ಒಂದು ಉಂಟೇ ಉಂಟು. ಆ ಪೂಜೆ ಮಾಡುವಾಗಲೋ ಅಥವಾ ಒಂದು ಕಲಶ ಮಾಡುವಾಗಲೋ ತಪ್ಪು ಗಿಪ್ಪಾಗುವುದು ಸಹಜ. ನಾವು ಮಾನವರುತ್ತಾನೆ, ಏನು ತಪ್ಪು ಮಾಡುವುದು ಮಾನವನ ಸಹಜ, ಕ್ಷಮಿಸುವುದು ದೇವರ ಸ್ವಭಾವ ಅಂತ ಹಿರಿಯರು ಹೇಳಿದಂತೆ. ಅವಾಗ ಕ್ಷಮಿಸ್ತಾನೆ ಅಂದರೆ ನಾವು ತಪ್ಪು ಮಾಡುವುದು ಕೂಡ ಇರುವುದು ಅಂತ ಉಂಟು. ಹೀಗೆ ಆ ಎರಡೂ ಕಡೆಯಲ್ಲಿ ಮಾಡಿದ ತಪ್ಪು, ಆ ಮಂತ್ರೋಚ್ಚಾರಣೆಯಿಂದ ಏನಾದರೂ ತಪ್ಪು ಆಗಿದ್ದರೆ ಅನ್ಯಥಾ ಗಾನಜಂ ದೋಷಂ ಅಗ್ನೋ ಪ್ರಾಸ್ಯ ಹವಿ, ಅದಕ್ಕೋಸ್ಕರ ಅಲ್ಲೊಂದು ಹೋಮ, ಅಗ್ನಿಯಲ್ಲಿ ನಾವು ಮಂತ್ರಪೂರ್ವಕವಾಗಿ ಹವಿಸ್ಸನ್ನು ಹಾಕಿದರೆ ಅದು ಬರೇ ಹೋಮ ಅಂದರೆ ಯಾವುದೋ ಒಂದು ಉದ್ದೇಶದಿಂದ ಮಾಡಿದ ಹೋಮ ಅಂತಾದರೂ ಕೂಡ ಆ ಉದ್ದೇಶ ಮಾತ್ರ ಈಡೇರಿಸುವುದಿಲ್ಲ. ಹಿರಿಯರು ಒಂದು ಸುಭಾಷಿತದಲ್ಲಿ ಹೇಳಿದ್ದುಂಟು, ವೃದ್ಧಾರ್ಕಃ ಹೋಮ ಧೂಮಶ್ಚ ಅಂತ ಹೇಳಿಕೊಂಡು. ನಮಗೆ ಆರೋಗ್ಯ ವರ್ಧಕ ಯಾವುದು ಅಂತಂದರೆ ಒಂದು ಸಾಯಂಕಾಲದ ಸೂರ್ಯನ ಬೆಳಕು ಕಿರಣ ನಮ್ಮ ಮೈಗೆ ತಾಗಬೇಕು, ಬಿಸಿಲು. ಇನ್ನೊಂದು ಹೋಮ ಧೂಮ. ಯಾವುದು ಕೆಟ್ಟದು ಅಂತಂದರೆ ಬಾಲಾರ್ಕಃ ಪ್ರೇತ ಧೂಮಶ್ಚ, ಅದು ಕೆಟ್ಟದು ಅಂತಂದು. ಆ ಹೋಮ ಧೂಮಶ್ಚ ಅಂತಂದಾಗ ಏನರ್ಥ? ಆ ಹೋಮಕ್ಕೆ ನಾನಾ ರೀತಿಯ ಹವಿಸ್ಸುಗಳು, ಸಮಿತೆಗಳು, ಔಷಧ ಗುಣದಿಂದ ಕೂಡಿರತಕ್ಕಂಥ ಅವುಗಳನ್ನು ಅಗ್ನಿಯಲ್ಲಿ ಹಾಕಿ ಅದರಿಂದ ಧೂಮ ಎದ್ದಾಗ, ಹೊಗೆ ಎದ್ದಾಗ ಆ ಹೊಗೆಯನ್ನು ನಾವು ಪಾನ ಮಾಡಿದ್ರಿಂದ ಏನಾಗುತ್ತೆ? ಆರೋಗ್ಯ ಆಗುತ್ತೆ. ಯಜಮಾನನಿಗೆ ಆಗದಿದ್ದರೂ ಪುರೋಹಿತರಿಗಂತೂ ಅತಿಯೇ ಆಗುತ್ತೆ. ಯಾಕೆಂದ್ರೆ ಯಜಮಾನ ಅಲ್ಲಿ ಇರುವುದೇ ಇಲ್ಲ. ನಿಜವಾಗ್ಲೂ ಆರಂಭದಿಂದ ಕೊನೆ ತನಕ ಅಲ್ಲಿ ಕೂತ್ಕೊಳ್ಬೇಕಿತ್ತು. ಏನೋ ಹೇಳಿರ್ತಾನೆ, ಎಲ್ಲ ಜಾತಕ ಎಲ್ಲ ನೋಡಿದಾಗ ಅಂದಿದ್ದು ಹೋಮ ಮಾಡುವ ಆರೋಗ್ಯ ಆಗುತ್ತೆ ಅಂತ. ಹೋಮ ಮಾಡಿಸಿದಾಗ ಅವನಿಗೆ ಆರೋಗ್ಯನೇ ಆಗಿಲ್ಲ. ಮತ್ತೆ ಬಂದು ಪುನಃ ಜೋಯಿಸರ ಹತ್ರ ಕೇಳಿದ ಆರೋಗ್ಯ ಆಗಿಲ್ಲ ಅಂತ. ಅದಕ್ಕಂದ್ರೆ ಪುರೋಹಿತರಿಗಾಗಿದೆ ಅಂತ. ಯಾಕೆಂದ್ರೆ ಸಮಗ್ರವಾಗಿ ಹೋಮ ಧೂಮವನ್ನು ತಿಂದವರು ಪುರೋಹಿತರು. ಇವನ ಅಲ್ಲೇ ಕೂಡ್ತಿದ್ರೆ ಖಂಡಿತ ಇವನಿಗೆ ಆಗುತ್ತಿತ್ತು, ಆರೋಗ್ಯ ಆಗುತ್ತಿತ್ತು. ಆದ್ದರಿಂದ ಯಜಮಾನ ಸಂಕಲ್ಪವನ್ನು ಆರಂಭಿಸಿಕೊಂಡು ಕೃಷ್ಣಾರ್ಪಣ ಬಿಡುವ ತನಕ, ಈಗಂತೂ ಈಗಿನ ತಾಂತ್ರಿಕತೆಯಲ್ಲಿ ಎಲ್ಲೋ ಪರದೇಶದಲ್ಲಿ ಇರ್ತಾನೆ, ಅಲ್ಲೇ ಸಂಕಲ್ಪ ಮಾಡ್ತಾನೆ. ತಪ್ಪು ಅಂತ ನಾನು ಹೇಳೋಲ್ಲ, ಅದು ಆಗುವುದಿಲ್ಲ ಅಂತ ಏನಿಲ್ಲ, ಆಗುತ್ತೆ. ಯಾಕೆ? ಪ್ರಹ್ಲಾದ ಗರ್ಭದಲ್ಲಿರುವಾಗ ಅವನ ಅಮ್ಮನ ಮುಖ ನೋಡಿಯೇ ನಾರದ ಉಪದೇಶ ಮಾಡ್ತಾ ಇದ್ದ. ಅದರ ಫಲಿತಾಂಶ ಕಂಡದ್ದು ಪ್ರಹ್ಲಾದನಲ್ಲಿ. ಆದ್ದರಿಂದ ಆಗುವುದಿಲ್ಲ ಅಂತಿಲ್ಲ. ಆದರೆ ಪೂರ ದೈಹಿಕ ಮಾನಸಿಕ ಎರಡೂ ರೀತಿಯಲ್ಲಿ ಆರೋಗ್ಯ ಆಗಬೇಕಾದ್ರೆ ಹೋಮ ಪ್ರಧಾನ ಅಂತ ಅಲ್ಲಿ ಬಂತು. ಹಾಗಾದರೆ ಪೂಜೆ ಆಯಿತು, ಹೋಮ ಆಯಿತು, ನಂತರದಲ್ಲಿ ಇರುವುದು ಕಲಶಕ್ಕೆ ಮಹತ್ವ. ಆದ್ದರಿಂದಲೇ ಪೂಜೆ ಆಯಿತು, ಕೃಷ್ಣಾರ್ಪಣ ಬಿಟ್ಟು, ಹೋಮ ಆಯಿತು, ದಕ್ಷಿಣೆ ಕೊಟ್ಟು ಕೃಷ್ಣಾರ್ಪಣ ಬಿಟ್ಟು. ಕಲಶದ ಕೃಷ್ಣಾರ್ಪಣ ಯಾವಾಗ ಅಂತ ಕೇಳ್ತೀರಾ? ಆ ಕಲಶವನ್ನು ಯಜಮಾನ ದಂಪತಿಗೆ ಅಭಿಷೇಕ ಮಾಡಿದ್ಮೇಲೆ ಅದು ಕೃಷ್ಣಾರ್ಪಣ. ಯಾಕೆ? ಆಗ ಹೇಳಿದಂತೆ ಆ ಕಲಶದಲ್ಲಿ ಅಷ್ಟೂ ಮಂತ್ರಗಳನ್ನು ಅನುಸಂಧಾನ ಪೂರ್ವಕವಾಗಿ ಕೈ ಹಿಡಿದುಕೊಂಡು ಜಪ ಮಾಡಿದ್ದರಿಂದ, ಕೈಯೋ ದರ್ಬೆಯೋ ಜೊತೆಗೆ ಪ್ರಾಶಸ್ತ್ಯ ನಮ್ಮ ಅಂಗೈಗೆ, ಆ ಅಂಗೈಯನ್ನು ಅದರ ಮೇಲೆ ಇಟ್ಟುಕೊಂಡು ಜಪ ಮಾಡಿದೆವು ಅಂತಂದರೆ ಅರ್ಥ ಅನುಸಂಧಾನ ಪೂರ್ವಕವಾಗಿ ಅಮ್ಮ ಜಾಯ ನಮಃ, ಅಂ ಆನಂದಾಯ ನಮಃ, ಇಂ ಇಂದ್ರಾಯ ನಮಃ, ಕೇಶವಾಯ ನಮಃ, ನಾರಾಯಣಾಯ ನಮಃ, ಸಂಕರ್ಷಣಾಯ ನಮಃ, ಮತ್ಸ್ಯಾಯ ನಮಃ, ಕೂರ್ಮಾಯ ನಮಃ, ಹೀಗೆ ಪ್ರತಿಯೊಂದು ನಾಮಗಳು ಏನುಂಟು ಆ ನಾಮಗಳನ್ನು ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಕಲಶದ ಮೇಲೆ ಕೈ ಇಟ್ಟು ಜಪ ಮಾಡಿದರೆ ಆಗ ಹೇಳಿದಂತೆ ಅದೆಲ್ಲ ಅರ್ಥ ಏನುಂಟು ಅಲ್ಲಿ ಸನ್ನಿಹಿತ ಆಗ್ತಾರೆ. ಅದನ್ನು ನಮಗೆ ಅಭಿಷೇಕ ಮಾಡಿಕೊಂಡಾಗ ನಾವು ಪುರೋಹಿತರು ಪುನಃ ಮಂತ್ರ ಹೇಳಿ ಆ ಕಲಶವನ್ನು ಅಭಿಷೇಕ ಮಾಡಿದಾಗ ಅಷ್ಟೂ ಅರ್ಥಗಳು ನಮ್ಮ ದೇಹದೊಳಗೆ ಸೇರಿಕೊಳ್ತಾರೆ. ಆದ್ದರಿಂದಲೇ ಈ ಪಾದಕ ಕ್ಷೇತ್ರವನ್ನು ಇವರು ಆರಿಸಿಕೊಂಡದ್ದು ತುಂಬ ಪ್ರಶಸ್ತ. ಇಲ್ಲಂದರೆ ಹುಟ್ಟಿದ್ದು ಇದು ಬೆಟ್ಟದಲ್ಲಿ, ಕೆಲಸ ಮಾಡಿದ್ದು ಈಗ ಗುಡದಲ್ಲಿ. ಎಲ್ಲಿ ಹುಟ್ಟಿದ್ದು? ಗಿರಿ ಬಳಕೆ ಹುಟ್ಟಿದ್ದು ದುರ್ಗಾ ಬೆಟ್ಟದಲ್ಲಿ. ಈಗಲೂ ನನಗೆ ನೆನಪುಂಟು, ನಮ್ಮ ಮೊದಲನ ಪ್ರಿಯ 88ನೇ ಇಸ್ವಿ 88ರಿಂದ 90 ಪರ್ಯಾಯ. ಆವಾಗ ಬ್ರಹ್ಮಕಲಶ ನನಗೆ ಈಗಲೂ ನೆನಪುಂಟು. ನಮ್ಮ ಗೋವಿಂದಣ್ಣ ಬಂದು ಗುಡ್ಡಲ್ಲಿ ಪರ್ಯಾಯದಾದ್ಮೇಲೆ ಗೊತ್ತು ತಾನೆ,
ಅವರು ಇದ್ದೀನಿ ಅಂದರೆ ಆವಾಗಿಂದಲೂ ಕೂಡ ಗಿರಿ ಬಳಗಕ್ಕೆ ನಮ್ಮ ಮೇಲೆ ಒಂದು ವಿಶೇಷ ಅಭಿಮಾನ. ಹೀಗೆ ಅಲ್ಲಿ ಹುಟ್ಟಿದ್ದು ಅಮ್ಮನ ಬುಡದಲ್ಲಿ ಹುಟ್ಟಿರತಕ್ಕಂಥ ಈ ಗಿರಿ ಬಳಗ ತನ್ನ 35ನೇ ವರ್ಷದ ಕಾರ್ಯಕ್ರಮವನ್ನು ಮಗನ ಸನ್ನಿಧಾನದಲ್ಲಿ ಮಾಡಲಿಕ್ಕೆ ಕಾರಣ ಈ ಪಾಜಕ ಎಂಬ ಹೆಸರು ಇದ್ದದ್ದರಿಂದ. ಯಾಕಿದಕ್ಕೆ ಪಾಜಕ ಅಂತ ಹೆಸರು? ನಾರಾಯಣ ಪಂಡಿತಾಚಾರ್ಯರು ಮಧ್ವೇದಲ್ಲಿ ಒಂದು ಮಾತು ಉಲ್ಲೇಖ ಮಾಡ್ತಾರೆ. ಕಂ ಯದ್ ದಧಾತಿ ಸತತಂ ಖಲು ವಿಶ್ವಪಾಜ. ಇಲ್ಲಿ ಕಂ ಅಂದ್ರೆ ನೀರು ತರ್ತ, ಪಾಜ ಕಕ್ಕ ಅಂದ್ರೆ ನೀರು, ಪಾಜ ಅಂತೇಳಿ ಪರಶುರಾಮನಿಗೆ ಹೆಸರು. ಪಾ ಕೂಡಿಸು, ಅಜ ಪಾಜ. ಪಾ ಅಂದ್ರೆ ಪಾಲನೆ ಮಾಡುವವ, ನಮ್ಮನ್ನೆಲ್ಲ ರಕ್ಷಣೆ ಮಾಡುವವ, ಪಾಪಿ. ಇತಿ ಪ ಅಂತ ಪರಶುರಾಮ ದೇವರಿಗೆ ಪಾಲಕತ್ವ ಪರಶುರಾಮ ದೇವರ ಗುಣ. ಅಯ್ಯ, ತನ್ನನ್ನೇ ಇನ್ನೊಬ್ರು ಪಾಲನೆ ಮಾಡಬೇಕಾದ್ರೆ ಅವ ನಮ್ಮನ್ನು ಎಲ್ಲಿ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ತನಗೆ ಇನ್ನೊಬ್ರು ಪಾಲಕರು ಇಲ್ಲ, ತನಗೆ ಹುಟ್ಟು ಇಲ್ಲ, ಆದ್ರಿಂದ ಅಜ. ನ ಜಾಯತೆ, ಹುಟ್ಟು ಇಲ್ಲದವ ಅಜ, ಇನ್ನೊಬ್ಬರ ಪಾಲನೆ ಮಾಡುವವ ಪಾಜ. ಒಟ್ಟಿಗೆ ಪಾಜ ಅಂದ್ರೆ ಪರಶುರಾಮ ದೇವರು. ಅವರಿಂದ ಕ ನೀರು ಯಾವ ಜಾಗದಲ್ಲಿ ಬಂದು ಅದು ಪಾಜಕ ಅಂತ ಹೇಳಿಕೊಂಡು ನಾರಾಯಣ ಪಂಡಿತಾಚಾರ್ಯ ತನ್ನ ಮಧ್ವಜಯ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದುಂಟು ಈ ಕ್ಷೇತ್ರದ ಬಗ್ಗೆ. ಆದ್ದರಿಂದ ಇಡೀ ಪಾಜಕ ಕ್ಷೇತ್ರವೇ ಒಂದು ಕಲಶದಂತೆ. ನಮ್ಮ ಜೀವನವನ್ನೇ ನಮ್ಮೊಂದು ಯಜ್ಞ ಅಂತ ತಗೊಂಡ್ರೆ ಪೂಜೆ ನಿತ್ಯ ಮಾಡುತ್ತೇವೆ. ಇಲ್ಲಿ ನಿತ್ಯ ವೈಶ್ವಾನರ ಆಹುತಿಯನ್ನು ಕೊಡುತ್ತೇವೆ. ಪ್ರತಿ ದಿವಸ ಒಳಗಿರತಕ್ಕಂಥ ಅಗ್ನಿಗೆ ವೈಶ್ವಾನರ ಆಹುತಿ ನಾವು ಪ್ರತಿ ಆಹುತಿ ಕೊಡುತ್ತೇವೆ. ಸರಿ, ಪೂಜೆ ಮಾಡ್ತೇವೆ, ಆಹುತಿ ಯಜ್ಞ ಆಯ್ತು, ಹೋಮ ನಡೀತಾ ಉಂಟು. ಕಲಶ ಯಾವುದು ಅಂತ ಕೇಳಿಬಿಟ್ರೆ ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲೇ ಪಾಜಕ ಕ್ಷೇತ್ರವನ್ನೇ ಕಲಶ ಅಂತೇಳಿ ನಾವು ಚಿಂತನೆ ಮಾಡಿದೆವು ಅಂತಂದ್ರೆ ಎಂತಹ ಸಂದರ್ಭದಲ್ಲಿಯೂ ಕೂಡ ಏನು ಒಂದೊಂದು ಸಂದರ್ಭದಲ್ಲಿ ವೈದ್ಯರು ಹೇಳುದುಂಟು ಸ್ವಲ್ಪ ನೀರಿನಂಶ ಕಮ್ಮಿ ಉಂಟು ಅಂತ. ಪ್ರಾಯಶಃ ನೀರಿನಂಶ ಕಮ್ಮಿ ಆಗತಕ್ಕಂಥ ಪ್ರಸಂಗವೇ ನಮ್ಮ ಜೀವನದಲ್ಲಿ ಬರಲಿಕ್ಕಿಲ್ಲ. ಅಂತಹ ಪಾಚಕ ಕ್ಷೇತ್ರವನ್ನು ಆರಿಸಿಕೊಂಡು ಏನು ತಮ್ಮ 35ನೇ ವರ್ಷದ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೀರಾ. ಇದು ಈಗ ನಾನು ಗೋವಿಂದನಿಗೊಂದು ಹೇಳಿದೆ, ನಿಮಗೆ 95 ಆಯಿತು, ಇದಕ್ಕೆ 35 ಆಯಿತು, ನಿಮಗೆ 100 ಆಗು, ಇದಕ್ಕೆ 40 ವರ್ಷ ಆಗುತ್ತೆ. ಆ ಕಾರ್ಯಕ್ರಮ ಕೂಡ ಇದೇ ರೀತಿಯಲ್ಲಿ ಪಾಜಕದ ಸನ್ನಿಧಾನದಲ್ಲಿ ಇದೇ ಗಿರಿಬಳಗದ ಸದಸ್ಯರೆಲ್ಲ ಸೇರಿಕೊಂಡು ಮಾಡತಕ್ಕಂತಹ ವಾತಾವರಣ ನಿರ್ಮಾಣ ಆಗಲಿ ಅಂತ ಹೇಳಿ ಶ್ರೀಗಳವರು ಏನು ಮಂತ್ರ ಶಬ್ದದ ಅರ್ಥ ಹೇಳಿದರು. ಮನನಾಭಿಪ್ರಾಯತೆ ಅಂತ ಪುನಃ ಮನನ ಶಬ್ದಕ್ಕೆ ಪುನಃ 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 ಹೇಳೋದು. ತುಂಬ ಸಲ ಹೇಳಬೇಕು. ನಾನು ಆಗ ಹೇಳಿದಂತೆ ಆವಾಗದು ಸಿದ್ಧ ಮಂತ್ರ ಉಂಟಾಗ್ತದೆ. ನಾನು ತಮಾಷೆ ಹೇಳೋದುಂಟು, ಕೃಷ್ಣ ಮಂತ್ರ ಜಪ ಮಾಡ್ತೀರಾ 6 ಲಕ್ಷ, ನೀವು ಸಿದ್ಧ ಕೃಷ್ಣ. ರಾಮ ಮಂತ್ರ ಜಪ ಮಾಡ್ತೀರಾ, ನೀವು ಸಿದ್ಧ. ಯಾರೋ ಒಬ್ಬ ಕಾಟ ಕೊಟ್ಟಿ ಒಬ್ಬನೇ ಅಲ್ಲ, ನಾವೆಲ್ಲರೂ ಕೂಡ ಸಿದ್ಧರಾಮಯ್ಯ. ಆದ್ದರಿಂದ ನಾವೆಲ್ಲ ಹೇಗೆ ನೋಡಿ 500 ವರ್ಷದಿಂದ ಬಂದಿರತಕ್ಕಂತಹ ಮಾತು ಮನನ ಆವೃತ್ತಿ ಆವೃತ್ತಿ ಆವೃತ್ತಿ. ಎಷ್ಟು ವರ್ಷದಿಂದ? 500 ವರ್ಷದಿಂದ ಆವೃತ್ತಿ ಮಾಡಿಕೊಂಡು ಬಂದದ್ದು ಎಂದು ಆಂಗ್ಲ ಭಾಷೆಯಲ್ಲಿ ರಿಪೀಟ್ ಮಾಡ್ತಾ ಬಂದದ್ದು. ಏನದು ಮತ್ತೇನು ಅಲ್ಲ, ಮಂದಿರವಲ್ಲೇ ಕಟ್ಟುವೆವು ಅಂತ ರಿಪೀಟ್ ಮಾಡಿಕೊಂಡು ಬಂದದ್ದು. ಆಯ್ತಲ್ಲ, ಇವತ್ತು ಮಂದಿರ ರಾಮ ಮಂದಿರ ಆಯ್ತಲ್ಲ. ಮಂತ್ರಕ್ಕೆ ಶಕ್ತಿ ಈಗಲೂ ಕೂಡ ಉಂಟು. ಆಗ ಹೇಳಿದಂತೆ ನಮಗೆ ಅದನ್ನು ಉಳಿಸಿಕೊಳ್ಳುವ ತಾಕತ್ತಿಲ್ಲದಿದ್ದರೆ ಮಂತ್ರವನ್ನು ಬೈಬಾರದು. ಜಾತಕ ಸರಿ ಇಲ್ಲದಿದ್ದರೆ ಜ್ಯೋತಿಷ್ಕರನ್ನು ಬೈಬಾರದು. ನಾವು ಏನೋ ಒಂದು ಜಾತಕ ಹಿಡ್ಕೊಂಡು ಬಂದೇವೆ, ನನ್ನ ಜಾತಕ ಹೇಗೆ ಉಂಟು ನೋಡಿ ಅಂತ. ಅದು ಅವ್ರದ್ದು ಹೌದೋರು ಯಾರಿಗೆ ಗೊತ್ತು? ಅದು ಏನೋ ಒಂದು ಗೀಚಿಕೊಂಡು ಬಂದ. ಹುಟ್ಟುವ ಸಂದರ್ಭದಲ್ಲಿ ಗಂಡು ಹುಟ್ಟಿಗೆ ಎನ್ನುವ ಭರದಲ್ಲಿ ನಾವು ಹಾರಾಟ ಮಾಡ್ತಾ ಇದ್ದೆವು. ಗಂಟೆ ಎಷ್ಟು ಅಂತ ಹೊರತು ಹೋಗಿದ್ದು. ಆಮೇಲೆ ಏನೋ ಒಂದು ಗಂಟೆಗೆ ಜಾತಕ ಹಿಡ್ಕೊಂಡು ತಂದೆ ಸರ್, ಇದಕ್ಕೆ ಫಲ ಹೇಳಿ ಅಂತ. ಅವರು ಫಲ ಹೇಳಿದ್ರು. ಇವಂದು ನನಗೇನು ಆಗಲೇ ಇಲ್ಲ ಅಂತ. ನಾನು ಅವ ಜ್ಯೋತಿಷ ಅಂತ, ನಾನು ಈ ಜಾತಕಕ್ಕೆ ಹೇಳಿದ್ದು, ನಿನ್ಗೆ ಹೇಳಿದ್ದಲ್ಲ ಅಂತ. ಆದ್ದರಿಂದ ಮಂತ್ರಗಳಿಗೆ ಶಕ್ತಿ ಈಗಲೂ ಉಂಟು. ಅದನ್ನು ಉಳಿಸಿಕೊಳ್ಳುವ ಬೆಳೆಸಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದಕ್ಕೆ ನಮ್ಮ ಕಣ್ಣೆದುರು ನಿಂತಿರತಕ್ಕಂತಹ ರಾಮ ಮಂದಿರವೇ ಸಾಕ್ಷಿ. ಇನ್ನು ಮುಂದೆ ಇದೇ ಜಾಗದಲ್ಲಿ ಆಚಾರ್ಯ ಮಂತ್ರ ಜಾಗದಲ್ಲಿ ಪುನಃ ಪ್ರತಿಜ್ಞೆ ಮಾಡೋಣ. ಕೃಷ್ಣ ಮಂದಿರ ಅಲ್ಲೇ ಕಟ್ಟುವುದು ಅಂತ ಹೇಳಿ ಪುನಃ ಅದಕ್ಕೆ ನಮ್ಮ 3ನೇ ಪ್ರಜೆ ಈಗಲೇ ಸಂಕಲ್ಪ ಮಾಡಿ ಆಗಿದೆ, ಘೋಷಣೆ ಮಾಡಿ ಆಗಿದೆ. ಇದು ಹೀಗಾದಾಗ ಮಾತ್ರ ನಮ್ಮ ಭಾರತೀಯತೆ, ಭಾರತ ಅಂದರೆ ಏನು, ಮಂತ್ರ ಅಂದರೆ ಏನು ಅಂತ ಸಮಾಜಕ್ಕೆ ಗೊತ್ತಾಗುತ್ತೆ. ಹೀಗೆ ಸಮಾಜಕ್ಕೆ ಮಂತ್ರದ ತಾಕತ್ತನ್ನು ಪರಿಶೀಲಿಸಿಕೊಡುವಲ್ಲಿ ನಮ್ಮ ಗಿರಿಬಳಗವು ಸಾರ್ಥಕತೆಯನ್ನು ಕಾಣಲಿ ಆಶಿಸಿ, ಈ ಗಿರಿಬಳಗ 100 ಕಾಲ ಬಾಳಿ ಅಂತ ಆಶಿಸಿ ಪವಮಾನನು ಜಯ ಜಯ ಜಗತ್ರಾ
ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ 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 श्रीकृष्णाय नमः 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 ಇವತ್ತಿನ ದಿನ ಇಲ್ಲಿ ಹೋಮಗಳು ನಡೆದಿವೆ. ಆಚಾರ್ಯರು ಕೊಟ್ಟ ಮಂತ್ರಗಳನ್ನು ಅದನ್ನು ಜಪ ಮಾಡಿ ಆ ನಂತರ ಅಗ್ನಿಯ ಮುಖದಲ್ಲಿ ದೇವರಿಗೆ ಅರ್ಪಣೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡುವುದರ ಮೂಲಕ ಆಚರಿಸಿಕೊಂಡಿದೆ, ಅದನ್ನು ಸಮರ್ಪಣೆ ಮಾಡಿದೆ. ಅಷ್ಟು ದಿವಸಗಳ ಸಾಧನೆಯನ್ನು ಏನೇನು ಅದನ್ನು ನಡೆಸ್ಕೊಂಡು ಬಂದಿದೆ. ತುಂಬ ವಿಷಯಗಳು ಇದೆ. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಈ ಕುಂಜಾರು ಆಸ್ಪಾಸಿನ ಎಲ್ಲ ಯುವಕರನ್ನು ಒಂದುಗೂಡಿಸುವಂಥ ಕೆಲಸ ಈ ಗಿರಿಬಳಗ ಮಾಡಿದೆ. ಭಜನೆಯ ಮೂಲಕ ಇರಬಹುದು, ಸಂಕೀರ್ತನೆಗಳು ಕಾರ್ತಿಕ ಮಾಸದಲ್ಲಿ, ಆಮೇಲೆ ಮನೆ ಮನೆಗೆ ಹೋಗಿ ಸಂಕೀರ್ತನೆ ಮಾಡೋದು, ನಗರ ಭಜನೆ, ಆ ರೀತಿಯಲ್ಲೆಲ್ಲ ಸದಾ ತೊಡಗಿಸಿಕೊಂಡು ಒಂದು ಮಾತು ಇದೆ, ವಿಪತ್ತು ಸ್ಮರಣ ವಿಷ್ಣು ಸಂಪನ್ನಾರಾಯಣ ಸ್ಮೃತಿ ಅಂತ. ಆ ರೀತಿ ವಿಪತ್ತು ನಮಗೆ ಯಾವುದು ಅಂತ ಕೇಳಿದರೆ ಕಷ್ಟ ಬರುವುದಲ್ಲೇ ವಿಪತ್ತು ಅಲ್ಲ ಅಂತ ಹೇಳ್ತಾರೆ. ಯಾವ ಒಂದು ಸಂಪತ್ತೇ ಬರ್ಬೋದು, ತುಂಬ ಸಂಪತ್ತು ಬಂದಾಗ ನಮಗೆ ಭಗವನ್ನಾಮ ಮರ್ತು ಹೋಗ್ತದೆ ಅಂತ ಆದರೆ ಅದು ವಿಪತ್ತು. ಅದೇ ಕಷ್ಟ ಬರಲಿ ಅಂತ ಕೇಳಿದ್ವಲ್ವಾ, ಕುಂತಿ ಕೇಳಿದ್ವಿ, ಕಷ್ಟ ಬರಲಿ ಯಾಕಂದ್ರೆ ನಿನ್ನ ನೆನಪು ಆಗ್ತಾ ಇರ್ತದೆ ಅಂತ. ಆ ರೀತಿ ಕಷ್ಟ ಬರುವುದರಿಂದ ದೇವರ ನೆನಪು ಆಗ್ತದೆ ಅಂತಾದರೆ ಅದೇ ಸಂಪತ್ತು ಅಂತ ಹೇಳಿದ್ದಾರೆ ಹೇಗೋ. ಆ ರೀತಿ ಆ ಸಂಪತ್ತು ಅಂದರೆ ನಾರಾಯಣ ಸ್ಮರಣೆ ಎಂಬ ಸಂಪತ್ತು ನಮ್ಮಲ್ಲಿ ಸದಾ ಉಳಿಬೇಕು ಅನ್ನುವ ಒಂದು ಧ್ಯೇಯವನ್ನು ಇಟ್ಕೊಂಡು ನಿರಂತರ ಜಾಗೃತಿಯನ್ನು ಮೂಡಿಸ್ತಾ ಎಲ್ಲ ಮಕ್ಕಳಲ್ಲಿ ಸಂಕೀರ್ತನೆ ನಾವು ನೋಡಿದರೆ ಕುಂಜಾರಗಿರಿಯಲ್ಲಿ ಮೊನ್ನೆ ಅಷ್ಟೇ ಮಕ್ಕಳೆಲ್ಲ ಸಂಕೀರ್ತನೆ ಮಾಡುವಾಗ ಎಲ್ರಿಗೂ ಆ ಹಾಡು ಬರ್ತದೆ. ಅದೊಂದು ಈಗ ಕೊಟ್ಟದ್ದು ಹಾಗೆ ಉಳಿತು. ಅವರ 60 ವರ್ಷಕ್ಕೂ ಕೂಡ ಅದು ಆಮೇಲೆ ಕಲ್ತದ್ದು ಅಷ್ಟು ಚೆನ್ನಾಗಿ ನೆನ್ಪುಳಿತದೆ ಗೊತ್ತಿಲ್ಲ. ಚಿಕ್ಕದಿರುವಾಗ ಏನು ಕಲ್ತಿರ್ತದೆ ಅದು ಚೆನ್ನಾಗಿ ನೆನ್ಪುಳಿತದೆ. ಆ ರೀತಿ ಚಿಕ್ಕವರಿಗೂ ಕೂಡ ಅದನ್ನು ಕಲಿಸ್ತಾ ಮಾಡ್ತಿರುವ ಏನು ಕೆಲಸಗಳು ಸಾಧನೆಗಳೆಲ್ಲ ಇದೆ, ತುಂಬ ಅದು ದೇವರಿಗೆ ಪ್ರಿಯವಾಯಿತು. ಇವತ್ತಂತೂ ಆ ಋತುಜರನ್ನು ಎಲ್ಲರನ್ನು ಕರೆಸಿ ಜಪ ಮಾಡಿಸಿ ಅಗ್ನಿಯ ಮುಖದಲ್ಲಿ ಸ್ವಾಮಿಗಳನ್ನು ಎದುರಿಗಿಟ್ಟುಕೊಂಡು, ಅಂದರೆ ಸಂಸ್ಥಾನ ಪೂಜೆ ನಡೆದಿದೆ, ಎದುರಿಗಿಟ್ಟುಕೊಂಡು ಅದನ್ನು ಕೃಷ್ಣದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಆಚಾರ್ಯ ಮಧ್ವರಿಗೆ ಅರ್ಪಣೆ ಮಾಡಿದ್ದಾರೆ. ಈಗಾಗಲೇ ಶ್ರೀಪಾದರು ಹೇಳಿದಂತೆ ಪವಿತ್ರ ಪಾಜಕ ಕ್ಷೇತ್ರ ಅಂತ ಎಲ್ಲಿ ಮಾಡಬೇಕು ನಮ್ಮ ಉಪಾಸನೆ ಅಂತ ಹೇಳಿದರೆ ಕ್ಷೇತ್ರದಲ್ಲಿ ಮಾಡಬೇಕು. ಹೆಚ್ಚು ದೊಡ್ಡ ಸಾಧಕರು ಬಂದ ಜಾಗದಲ್ಲಿ ಮಾಡಬೇಕು. ಯಾಕೆಂದರೆ ಅವರ ಅನುಗ್ರಹ ಬಲದಿಂದ, ಅವರ ಶಕ್ತಿಯ ಪ್ರಭಾವದಿಂದ ನಮ್ಮ ಮನಸ್ಸು ಆ ಕೇಂದ್ರೀಕೃತವಾಗ್ತದೆ. ಆ ಜಾಗದಲ್ಲಿ ಮಾಡಿದ ಅರ್ಪಣೆಗಳು ಸರಿಯಾಗಿ ತಲುಪ್ತದೆ, ಭಗವಂತನಿಗೆ ಸರಿಯಾದ ರೀತಿಯಲ್ಲಿ ಮುಟ್ತದೆ ಅಂತ. ಹಾಗಾಗಿ ಇವತ್ತು ದೊಡ್ಡ ಕ್ಷೇತ್ರ ಅಂದರೆ ಇದು ಪಾಜಕ ಕ್ಷೇತ್ರ. ಯಾಕೆಂದರೆ ಮಧ್ವರು ಈ ಅವತಾರ ಮಾಡಿದ ಜಾಗ ಎಲ್ಲಿ ಪ್ರಪಂಚದ ಎಷ್ಟು ದೊಡ್ಡ ಜಾಗ ಇದೆ, ಎಷ್ಟು ವಿಶಾಲವಾದ ಭಾರತ ಭೂಮಿ ಎಷ್ಟು ದೊಡ್ಡದಿದೆ. ಆದರೆ ಪಾಜಕವನ್ನು ಆರಿಸ್ಕೊಂಡಿದ್ದಾರೆ ಆಚಾರ್ಯರು ಅಂದರೆ ಇದು ನಮ್ಮ ತವಳವರಿಗೆಲ್ಲ ದೊಡ್ಡ ಹೆಮ್ಮೆ. ಆಚಾರ್ಯರು ತುಳು ಮಾತಾಡಿದ್ದಾರೆ ಅಂತ ಹೇಳೋದು. ಹಾಗಾದರೆ ಆಚಾರ್ಯರಿಗೆ ಒಂದು ಕೆಲಸ ಒಂದು ನಮಗೆ ಕಾಣಿಸ್ತಾ ಇದೆ ಅಂದರೆ ಅದರ ಹಿಂದೆ ಒಂದು ವಿಶಿಷ್ಟವಾದ ಅದರಲ್ಲಿ ಏನೋ ವಿಶೇಷತೆ ಇದೆ ಆ ಜಾಗದಲ್ಲಿ ಅಥವಾ ಆ ಎಲ್ಲ ವಿಚಾರಗಳಲ್ಲಿ ಅಂತ. ಹಾಗಾಗಿ ಈ ಜಾಗದಲ್ಲಿ ಅದೇನು ನಾವು ಸಂಕಲ್ಪ ಮಾಡ್ತೇವೆ ಅಥವಾ ಏನು ಅರ್ಪಣೆ ಮಾಡ್ತೇವೆ ಅದು ಫಲಿಸ್ತದೆ. ಸಂಕಲ್ಪ ಮಾತ್ರ ಸಕಲವಾಗಿ ಸಸ್ಯ ಅಂತ ಮಧ್ವವಿಜಯದಲ್ಲಿ ಇರುವಂತೆ ಅದು ಒಳ್ಳೆಯ ಸಂಕಲ್ಪ ಆಗಿದ್ದರೆ ಖಂಡಿತ ಆಚಾರ್ಯರನ್ನು ನಾವು ಮುಂದಿಟ್ಕೊಂಡು ಮಾಡಿದರೆ ಅದು ಫಲಿಸ್ತದೆ. ಇವತ್ತು ಉದ್ದೇಶ ಏನಿದೆ ಅಂತ ಕೇಳಿದರೆ ಗಿರಿಬಾಳಗರನ್ನು ನಾನು ಕೇಳಿದಾಗ
ಕಟ್ಟುವಲ್ಲಿ ನಮ್ಮ ಯುವಕರಿಗೆ ಪ್ರಜ್ಞೆ ಮೂಡಬೇಕು. ಸನಾತನ ಧರ್ಮ ಹೀಗೆ ಉಳಿಬೇಕು. ಇಂಥ ಎಲ್ಲ ಆಶಯಗಳನ್ನು ಇಟ್ಕೊಂಡಿದ್ದಾರೆ. ಅದು ಸ್ವಾರ್ಥ ಮತ್ತು ನಿಸ್ವಾರ್ಥಕ್ಕೆ ಸ್ವಲ್ಪ ವ್ಯತ್ಯಾಸ ಅಂತ ಹಿರಿಯರು ಹೇಳಿದ್ದಾರೆ. ಸ್ವಾರ್ಥ ಅಂದರೆ ಕೇವಲ ನನಗೊಬ್ಬನಿಗೆ ಆಗಬೇಕು ಅಂತ ಬಯಸಿದ್ರೆ ಅದು ಸ್ವಾರ್ಥ. ಅದೇ ನಮ್ಮೆಲ್ಲರಿಗೂ ಕೂಡ ಆಗಬೇಕು, ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು ಅಂತ ಬಯಸಿದ್ರೆ ಅದು ನಿಸ್ವಾರ್ಥ ಅಂತ ಏನು ಹೇಳಿದ್ದಾರೆ. ಆ ರೀತಿಯ ಆಶಯಗಳನ್ನು ಇಟ್ಕೊಂಡು ಈ ಏನು ನಡೆದಿದೆ ಹೋಮದ ಮೂಲಕವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ನಡೆದಿದೆ, ಅದು ಆಚಾರ್ಯರ ಮೂಲಕವಾಗಿ ಭಗವಂತನಿಗೆ ತಲುಪ್ತದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಶ್ರೀಪಾದರು ತಮ್ಮ ಅಭಿಪ್ರಾಯಗಳನ್ನೆಲ್ಲ ಹೇಳಿದ್ದಾರೆ. ಹಾಗಾಗಿ ಇದು ಒಳ್ಳೆಯ ಕೆಲಸ. ಈ ರೀತಿಯ ಕೆಲಸಗಳು ನೂರಾರು ಕಾಲ ನಡೆಯಲಿ, ಗಿರಿಬಳಗ ಅದನ್ನು ನಡೆಸ್ಕೊಂಡು ಹೋಗುವಲ್ಲಿ ದೇವರ ಅನುಗ್ರಹ ವಿಶೇಷವಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲ ಇದರಲ್ಲಿ ಪಾಲುದಾರರಾದ ಎಲ್ಲ ಗಿರಿಬಳಗದ ಸದಸ್ಯರು, ಅದೇ ರೀತಿ ಪಾಲುದಾರರಾದ ಇಡೀ ಸಮಾಜ, ವಿಪ್ರ ಸಮಾಜ, ಅದು ಪುಣ್ಯ ಕ್ಷಣಗಳನ್ನು ಇವತ್ತು ಗುರುತಿಸಿದೆ. ಇವತ್ತು ನಾವು ಒಟ್ಟಾಗಬೇಕಾಗಿದೆ, ಒಟ್ಟಾಗಿದ್ದೇವೆ ಎಷ್ಟೋ ವಿಷಯದಲ್ಲಿ, ಆದರೆ ಕೆಲವು ವಿಷಯದಲ್ಲಿ ಒಟ್ಟಾಗುವುದೇ ಇಲ್ಲ ಅಂತ ಇದೆ. ಆ ರೀತಿ ಆಗದೆ ಸಮಾಜ ಒಟ್ಟಾಗಬೇಕಾಗಿದೆ. ಯಾಕೆ ಅಂತ ಕೇಳಿದ್ರೆ, ನೀವು ಮೊನ್ನೆ ಒಂದು ವಿಷಯಗಳನ್ನೆಲ್ಲ ನೀವು ಕೇಳಿರ್ಬೋದು. ಏನಂದರೆ ಯಾವುದೋ ಒಂದು ದೇವಸ್ಥಾನಗಳು ನಡೆಸೋದೇ ಕಷ್ಟ ಇದೆ. ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಬ್ರಾಹ್ಮಣರು ಅವರು ಎಲ್ಲವನ್ನು ತ್ಯಾಗ ಮಾಡಿ ಪೂಜೆಗೋಸ್ಕರ ಅಲ್ಲಿದ್ದು ಅವರಿಗೆ ಏನೋ ಒಂದು ಸ್ವಲ್ಪ ಹಣ ಬರ್ತದೆ. ಅದು ಬರೋದ್ರಲ್ಲಿ ಯಾವ ಕಡೆಗೂ ಸಾಕಾಗಲಿಕ್ಕಿಲ್ಲ, ಅವರ ಬತ್ತಿಗೆ ಸಾಕಾಗಲಿಕ್ಕಿಲ್ಲ, ಎಣ್ಣೆಗೆ ಸಾಕಾಗಲಿಕ್ಕಿಲ್ಲ. ಅಂಥ ಹಣವನ್ನು, ಕೊಟ್ಟದ್ದ ಹಣವನ್ನು 3 ವರ್ಷದ ತನಕ ಈಗ ಕೊಟ್ಟದ್ದು ಜಾಸ್ತಿ ಆಗಿದೆ, ಅದಷ್ಟು ಸೇರಿಸಿ ವಾಪಸ್ ಕೊಡಿ ಅನ್ನುವಂಥ ಒಂದು ಆ ಕಾಲಘಟ್ಟದಲ್ಲಿದ್ದೇವೆ. ಆ ರೀತಿ ಒಂದು ಸರ್ಕಾರ ಕೇಳ್ತಿದೆ ಅಂತ ಹೇಳಿದರೆ, ನಾವು ಧ್ವನಿ ಇಲ್ಲದೆ ಇದ್ದರೆ ಅದು ಸಾಧ್ಯ ಇಲ್ಲ. ಗಟ್ಟಿ ಇರಬೇಕು, ಗಟ್ಟಿಯಾಗಿ ಕೂಗುವಂಥ ಅಷ್ಟು ಗಟ್ಟಿ ಧ್ವನಿ ಇದ್ದರೆ ಖಂಡಿತ ಸರ್ಕಾರಗಳು ಕೂಡ ನಮ್ಮ ಮಾತನ್ನು ಕೇಳ್ತಿದ್ದಾರೆ. ಆ ರೀತಿ ಧ್ವನಿ ಬರಬೇಕು ಅಂತಾದರೆ ಧ್ವನಿ ಇಲ್ಲದಲ್ಲಿ ಕೆಲಸ ಆಗುತ್ತೆ. ಯಾವಾಗ ಅಂದರೆ ದೇವರ ಅನುಗ್ರಹ ವಿಶೇಷ ಇದ್ದಾಗ ಅದು ಸಂಪಾದನೆ ಆಗಬೇಕು. ಮೊದಲು ದೇವರ ಅನುಗ್ರಹ ಅಂತ, ಅದಕ್ಕೋಸ್ಕರ ಈ ಪ್ರಯತ್ನಗಳೆಲ್ಲ ಗಿರಿಬಳಗದಿಂದ ನಡೆದಿದೆ. ಅದನ್ನೆಲ್ಲವೂ ಕೂಡ ಅವರು ಸಮರ್ಪಣೆ ಮಾಡಿದ್ದಾರೆ. ಕೃಷ್ಣನಿಗೆ ಖಂಡಿತ ಅದು ಮುಟ್ತದೆ ಅನ್ನೋ ಭರವಸೆ ನಮಗಿದೆ. ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ. ವಿಶೇಷವಾಗಿ ಗಿರಿಬಳಗ ಇನ್ನಷ್ಟು ವಿಜೃಂಭಣೆಯಿಂದ ಕೆಲಸಗಳನ್ನು ನಡೆಸ್ಕೊಂಡು ಹೋಗಲಿ. ವಿಜೃಂಭಣೆ ಅಂದರೆ ಇದೇ ವಿಜೃಂಭಣೆ, ಪ್ರತಿ ಮನೆಗೆ ತಲುಪಬೇಕು, ಪ್ರತಿ ಗಿರಿಬಳಗ ಬೆಳೀಬೇಕು, ಮತ್ತಷ್ಟು ಪಕ್ಕದ ಊರಿಗೂ ಹೋಗಬೇಕು, ಅಲ್ಲಿಯ ಜನರು ಕೂಡ ಇಲ್ಲಿ ಸೇರಬೇಕು. ಮತ್ತೊಂದು ಸರಿ ನಮಗೆ ಇನ್ನೊಂದು ವಾರ್ಷಿಕೋತ್ಸವ ಮಾಡುವಾಗ ಈ ಹಾಲು ಚಿಕ್ಕದಾಗಬೇಕು. ಆ ರೀತಿ ಒಂದು ಪ್ರಜ್ಞೆ ಆಶಯದೊಂದಿಗೆ ಕೃಷ್ಣದೇವರ ಸದಾ ಇದೆ ಪ್ರಾರ್ಥನೆ. ಕೃಷ್ಣಾರ್ಪಣ. ಗಿರಿಬಳಗದ 35ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಪಾಜಕಕ್ಷೆ ನಡೆದಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನು ಹರಿಸಿದಂತಹ ಅದಮಾರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಸಾಷ್ಟಾಂಗ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾಣೂರು ಮಠಾಧೀಶರಾದಂತಹ ಶ್ರೀ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರವರು ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸಾಷ್ಟಾಂಗ ಪ್ರಣವಪೂರ್ವಕವಾಗಿ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀ ಅದಮಾರು ಮಠದ ಕಿರಿಯ ಮಠಾಧೀಶರಾದಂತಹ ಶ್ರೀ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರವರು ಕೂಡ ಈಶಪ್ರಿಯ ತೀರ್ಥ ಶ್ರೀಪಾದರವರು ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸಾಷ್ಟಾಂಗ ಪ್ರಣವಪೂರ್ವಕ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಗವದ್ಭಕ್ತರಿಗೂ ಕೂಡ, ವಿಪ್ರ ಬಾಂಧವರಿಗೂ ಕೂಡ, ಮಹಿಳೆಯ ಮಕ್ಕಳಿಗೂ ಕೂಡ ಗಿರಿಬಳಗ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹೀಗೆ ಶ್ರೀಗಳಿಂದ ಮಂತ್ರಾಕ್ಷರಪತಿಯ ಸೇವೆ ಮಾಡುವೆನೆಂದು ವಾತಸುತ ಹನುಮಂತನೆಂದೆನಿಸಿದ ಕೋತ ಭಾವದಿ ತರಣಿ ಬಿಂಬಕ್ಕೆ ಲಂಘಿಸಿದ ಈತ ಗೆಣೆಯಾರು ಮೂರ್ಲೋಕದೊಳಗೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಮಧ್ವನಾಮ
ಮುಂದಾಗಿ ಶಬ್ದಶಾಸ್ತ್ರವ ರಚಿಸಿ ಉರವಣಿಸಿ ಹಿಂದು ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಐದಿದ ಗೀತ ಗುಪಮೆ ಉಂಟೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಅಖಿಲ ವೇದಗಳ ಸಾರ ಪಠಿಸಿದನು ಮುನ್ನಲ್ಲಿ ನಿಖಿಳ ವ್ಯಾಕರಣಗಳ ಇವ ಪಠಿಸಿದ. ಮುಖದಲ್ಲಿ ಕಿಂಚಿದ ಪಶಬ್ದ ಇವಗಿಲ್ಲವೆಂದು ಮುಖ್ಯ ಪ್ರಾಣನನು ರಾಮನನು ಕರಿಸಿದ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಧರಣಿಸುತನನು ಕಾಯ್ದು ಶರಧಿಯನು ನೆರೆದಾಟಿ ಧರಣಿಸುತೆಯಳ ಕಂಡು ಧನುಜರೊಡನೆ ಭರದಿ ರಣವನೆ ಮಾಡಿ ಗೆಲಿದು ದಿವ್ಯಾಸ್ತ್ರಗಳ ಉರುಹಿಲಂಕೆಯ ಬಂದ ಹನುಮಂತನು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಹರಿಗೆ ಚೂಡಾಮಣಿಯನಿತ್ತು ಹರಿಗಳ ಕೂಡಿ ಶರಧಿಯನು ಕಟ್ಟಿ ಬಲು ರಕ್ಕಸರನು ವರಸಿರಣದಲ್ಲಿ ದಶಶಿರನ ಹುಡಿಗುಟ್ಟಿದ ಮೆರೆದ. ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಬಂಧಕ್ಕೆ ಸಿಲುಕಿ ಕಪಿವರರು ಮೈ ಮರೆಯೆ ತರಣಿ ಕುಲ ತಿಲಕನಾಜ್ಞೆಯ ತಾಳಿದ. ಗಿರಿ ಸಹಿತ ಸಂಜೀವನವ ಕಿತ್ತು ತಂದಿತ್ತ ಹರಿವರಗೆ ಸರಿಯುಂಟೆ ಹನುಮಂತಗೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ವಿಜಯ ರಘುಪತಿ ಮೆಚ್ಚಿ ಧರಣಿಸುತೆಯಳಿಗೀಯೆ ಭಜಿಸಿ ಮೌಕ್ತಿಕದ ಹಾರವನು ಪಡೆದ. ಅಜ ಪದವಿಯನು ರಾಮ ಕೊಡುವೆನೆನೆ ಹನುಮಂತ ನಿಜ ಭಕುತಿಯನೆ ಬೇಡಿ ವರವ ಪಡೆದ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಮಾರುತನೆ
ಒಮ್ಮೆ ಭೀಮನೆನಿಸಿ ದ್ವಾಪರದಲ್ಲಿ ಸೋಮಕುಲದಲ್ಲಿ ಜನಿಸಿ ಪಾರ್ಥನೊಡನೆ ಭೀಮ ವಿಕ್ರಮ ರಕ್ಕಸರ ಮುರಿದು ಅಟ್ಟಿದ ಆ ಮಹಿಮ ನಮ್ಮ ಕುಲಗುರುರಾಯನು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿವಡೆದು ಶತಶೃಂಗವೆಂದೆನಿಸಿತು. ಹರಿಗಳ ಹರಿಗಳಿಂ ಕರಿಗಳ ಕರಿಗಳಿಂ ಅರೆವ ವೀರನಿಗೆ ಸುರನರರು ಸರಿಯೇ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಮಧ್ವನಾಮ ಮಧ್ವನಾಮ. ಪಗರಳವನಿಕ್ಕೆ ನೆರೆ ಉಂಡು ತೇಗಿ ಹಸಿದುರಗಗಳ ಮ್ಯಾಲೆರಗಲದ ನೊರಸಿದ ಅರಗಿನರ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಿಸಿ ಜಾಹ್ನವಿಗೊಯ್ದ ತನ್ನನುಜರ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ.